ಪ್ರಣಾಮಗಳು. ಮೊದಲನೇದಾಗಿ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ ಅವರಿಗೆ ಮತ್ತು ಗುರುಮಾತ ಸ್ವರ್ಣಮಾಲ ಪತ್ರಿಯಮ್ಮ ಅವರಿಗೆ ನನ್ನ ಪಾದಾಭಿವಂದನೆಗಳು. ಹಾಗೆ ಇಡೀ ಪ್ರಪಂಚದಲ್ಲಿರೋ ಎಲ್ಲ ಪಿರಮಿಡ್ ಮಾಸ್ಟರ್ಸ್ಗೆ, ಹಾಸ್ಟೆಲ್ ವರ್ಲ್ಡ್ಸ್ ಅಲ್ಲಿರೋ ಎಲ್ಲ ಪಿರಮಿಡ್ ಮಾಸ್ಟರ್ಸ್ಗೆ ನನ್ನ ವಂದನೆಗಳು. ಸೊ ಮಾಸ್ಟರ್ಸ್, ಇವತ್ತು ನನಗೆ PSSM ಮೈಸೂರು ಚಾನೆಲ್ ಇದೊಂದು ಅವಕಾಶ. ಹೊಸ ವರ್ಷ 2025. ಸೊ ಇವತ್ತು ಕಾನ್ಸೆಪ್ಟ್ ಏನು ಅಂದ್ರೆ, ಪತ್ರಿಜಿ ಧ್ಯಾನ ಮಹಾಚಕ್ರದಲ್ಲಿ ಹೇಳಿರೋ ಕಾನ್ಸೆಪ್ಟೇ ನಿಮ್ಮ ಹತ್ರ ಹಂಚ್ಕೊಳ್ಳಿಕ್ ಪ್ರಯತ್ನ ಮಾಡ್ತೀನಿ. ಯಾಕಂದ್ರೆ ಸತ್ಯ ಒಂದೇ ಮಾಸ್ಟರ್ಸ್. ನಾವು ಎಷ್ಟು ಕ್ಲಾಸಸ್ ಅಟೆಂಡ್ ಮಾಡಿದ್ರೇನು, ಎಷ್ಟು ಧ್ಯಾನ ಮಾಡಿದ್ರೇನು, ಈ ಅರಿವು ಸತ್ಯ ಅನ್ನೋದು ಒಂದೇ. ಅದೇ ನಾವು ತಿರ್ಗಾ ಡಿಫ್ರೆಂಟ್ ಕೋನದಲ್ಲಿ ನಾವು ತಿಳ್ಕೊಳ್ಳಿಕ್ ಪ್ರಯತ್ನ ಮಾಡೋದು. ಏನಕ್ಕಂದ್ರೆ ಆ ಅರಿವಲ್ಲಿ ಇರ್ಬೇಕು ಅಂತ ಮೇನ್ ಆಗಿ. ಅಲ್ಲಿ ಮರ್ತು ಬಿಡ್ತೀವಿ ನಾವು, ಮತ್ತೆ ಶರೀರ ಭ್ರಾಂತಿಗೆ ಬರ್ತಾನೆ ಇರ್ತೀವಿ. ಅದರಿಂದ ಸೊ ಈ ಹೊಸ ವರ್ಷದಲ್ಲಿ ನಾವೊಂದು ಗೋಲ್ಸ್ ಅನ್ನೋದು ಇಟ್ಕೋಬೇಕು ಮಾಸ್ಟರ್ಸ್. ಪ್ರತಿ ಒಬ್ರು ಲಕ್ಷ್ಯ ಅನ್ನೋದು ಒಂದು ಕಂಪಲ್ಸರಿ ಇಟ್ಕೊಂಡ್ರೆ ಆ ಲಕ್ಷ್ಯಕ್ಕೆ ಏನ್ ಲಕ್ಷ್ಯ ಇಟ್ಕೊಂತೀವೋ ಆ ಎನರ್ಜೀಸ್ ನಮ್ಮಲ್ಲಿ ಫ್ಲೋ ಆಗುತ್ತೆ. ಆ ತರ ನಮ್ಮ ಜೀವನ ಅನ್ನೋದು ಪ್ರಯಾಣ ಆಗುತ್ತೆ ಮಾಸ್ಟರ್ಸ್. ಸೊ ಅದ್ ಏನಾದ್ರೂ ಆಗ್ಲಿ, ನಮ್ಗೆ ಒಂದು ಲಕ್ಷ್ಯ ಅನ್ನೋದು ಇರ್ಬೇಕು ಅನ್ನೋದು ಪತ್ರಿಜಿ ಯಾವಾಗ್ಲೂ ಹೇಳ್ತಾ ಇರ್ತಾರೆ. ಲಕ್ಷ್ಯ ಅದು ಏನೇ ಗೋಲ್. ಸೊ ಅದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಗೋಲ್ ನಮ್ಗೆ ಆಸ್ ಎ ಪಿರಮಿಡ್ ಮಾಸ್ಟರ್ಸ್ಗೆ ಏನಂದ್ರೆ 3 ಗೋಲ್ಸ್ ಮಾಸ್ಟರ್ಸ್ ನಮ್ಗೆ: ಸತ್ಯಂ, ಶಿವಂ, ಸುಂದರಂ. ಸತ್ಯಂ ಅನ್ನೋದು ಮೊದಲನೇ ಲಕ್ಷ್ಯ ನಮ್ದು. 2ನೇ ಲಕ್ಷ್ಯ ಶಿವಂ, 3ನೇ ಲಕ್ಷ್ಯ ಸುಂದರಂ. ಸೊ ಏನು ಸತ್ಯ? ವಾಟ್ ಈಸ್ ಸತ್ಯಂ? ವಾಟ್ ಈಸ್ ಸತ್ಯಂ ಅನ್ನೋದು ನಾವು ಯಾವಾಗ್ಲೂ ಮರಿಬಾರ್ದು. ಇದು ಮೆಡಿಟೇಷನ್ ಇಸ್ ದ ಸತ್ಯ ಮಾಸ್ಟರ್ಸ್. ಇನ್ನೊಂದೇನಂದ್ರೆ, ಯಾವುದು ನಿತ್ಯವಾಗಿರುತ್ತೋ ಅದೇ ಸತ್ಯ. ನಿತ್ಯ ಸತ್ಯ ಅದೇ ಕಾನ್ಶಿಯಸ್ನೆಸ್. ನಮ್ಮ ಆತ್ಮೆ ಸತ್ಯ, ಆತ್ಮೆ ಪರಬ್ರಹ್ಮ. ಈ ಶರೀರ ನಾವೇ ಅನ್ಕೊಂಡ್ರೆ ಅದು ಸತ್ಯ. ಸೊ ಈ ಧ್ಯಾನ ಮಾಡಿದ್ರೇನೆ ನಮ್ಗೆ ನಾನು ಕಾನ್ಶಿಯಸ್ನೆಸ್ ಅನ್ನ, ಅವೇರ್ನೆಸ್, ಆ ಸ್ಥಿತಿಯಲ್ಲಿ ಜೀವನ ಮಾಡಕ್ಕೆ ನಮ್ಗೆ ಸಾಧ್ಯವಾಗುತ್ತೆ ಮಾಸ್ಟರ್ಸ್. ಇಲ್ಲ ಅಂದ್ರೆ ಆಗೋದಿಲ್ಲ. ಈಗ ನಾವು ಶರೀರ ಅನ್ಕೊಂಡ್ರೆ ಪ್ರತಿದಿನ ಸ್ನಾನ ಮಾಡ್ತೀವಿ. ಏನಕ್ಕಂದ್ರೆ ನಮ್ಮ ಶರೀರ ಅನ್ನೋ ಭಾವನೆ ನಮ್ಗೆ ಆಲ್ರೆಡಿ ಇದೆ. ಆಟೋಮೆಟಿಕ್ ಸ್ನಾನ ಮಾಡ್ತೀವಿ, ಆಟೋಮೆಟಿಕ್ ಆಗಿ ಎಳೆ ಅವಶ್ಯಕತೆನೇ ಇಲ್ಲ. ಟಿಫನ್ ಮಾಡ್ತೀವಿ, ಲಂಚ್, ಬ್ರೇಕ್ಫಾಸ್ಟ್, ಡಿನ್ನರ್ ಪರ್ಫೆಕ್ಟ್ ಆಗಿ ಮಾಡ್ತೀವಿ. ಒಳ್ಳೆ ಡ್ರೆಸ್ ಮಾಡ್ಕೊಂತೀವಿ, ಚೆನ್ನಾಗಿದ್ದೀನಿ ಅಂತ ಬ್ಯೂಟಿ ಅದ್ರದ್ದು ಮಿರರ್ ಅಲ್ಲಿ ನೋಡ್ಕೊಂತೀವಿ. ಚೆನ್ನಾಗಿ ಅದ್ರ ಬಗ್ಗೆ ಆ ಶರೀರಕ್ಕೆ ಸಂಬಂಧ ಪಟ್ಟಿರೋ ಅಟ್ಯಾಚ್ಮೆಂಟ್ಸ್, ಮಕ್ಕಳು, ಅದು ಆ ತರ ಇರುತ್ತೆ. ಬಟ್ ಅದು ಸತ್ಯ ಅಲ್ಲ. ಯಾಕಂದ್ರೆ ಈ ಶರೀರ ನಿತ್ಯ ಅಲ್ಲ, ಚೇಂಜ್ ಆಗ್ತಾ ಇರುತ್ತೆ. ಪ್ರತಿ ದಿನ ಪ್ರತಿ ಕ್ಷಣ ಚೇಂಜ್, ಬದಲಾವಣೆ ಆಗ್ತಾನೆ ಇರುತ್ತೆ. ಈ ಶರೀರ ಒಂದಿನ ಬಿಡ್ತೀವಿ ನಾವು, ಶರೀರನೇ ಇರೋದಿಲ್ಲ. ಅಂತದ್ದು ಸತ್ಯ ಅಲ್ಲ. ಸತ್ಯ ಅನ್ನೋದ್ರೆ, ಈಗ ನಾನು ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ ಅಂದ್ರೆ ಆ ಒಳಗಡೆ ಚೈತನ್ಯ ಇರೋದ್ರಿಂದ ನಾನು ಈ ಶರೀರಕ್ಕೆ ಬೆಲೆ ಕೊಟ್ಟಿದ್ದೀರ ನೀವು, ನಾವು ನನಗೆ. ಈ ಚೈತನ್ಯ ನನ್ನ ಶರೀರದಲ್ಲಿ ಇಲ್ಲ ಅಂದ್ರೆ ಈ ಶರೀರಕ್ಕೆ ಏನ್ ಇಂಪಾರ್ಟೆನ್ಸ್ ಕೊಡ್ತೀರಾ? ಕೊಡೋದಿಲ್ಲ. ಶವ ಇದು, ಹೊರಗಡೆ ಹಾಕ್ರಿ ಅಂತ. ಸೊ ಚೈತನ್ಯ ಇರೋದಕ್ಕೋಸ್ಕರನೇ ಈ ಶರೀರಕ್ಕೆ ವ್ಯಾಲ್ಯೂ ಬಂದಿರೋದು. ಅಟ್ ಈಸ್ ದ ಪ್ರೈಮರಿ ಗೋಲ್ ನಮ್ದು. ಅದೇ ನಾನು, ನಾನೇ ಆ ಮೂಲ ಚೈತನ್ಯ. ಅಹಂ ಬ್ರಹ್ಮಾಸ್ಮಿ ತತ್ವಮಸಿ ಮಹಾತ್ಮ ಸರ್ವಭೂತಾತ್ಮ ಸರ್ವಂ ಕಲ್ವಿದಂ ಬ್ರಹ್ಮ ಪ್ರಜ್ಞಾನ ಬ್ರಹ್ಮ. ಇದು ನಮ್ಗೆ 24 ಗಂಟೆ ಪ್ರತಿ ಕ್ಷಣ ನಾವು ಅರಿವಿನಲ್ಲಿ ಇರೋಕ್ಕೋಸ್ಕರನೇ ಇದು ಪ್ರತಿದಿನ ನಾವು ಇದು ಝೂಮ್ ಅಲ್ಲಿ ಜಾಯಿನ್ ಆಗೋದು, ಈ ತರ ಸತ್ಸಂಗಗಳು ಕೇಳಿಸ್ಕೊಳ್ಳೋದು, ನಾವು ಎಲ್ಲ ಧ್ಯಾನ ಮಹಾಚಕ್ರಗಳು ಎಲ್ಲಾ ಕಡೆ ಅಟೆಂಡ್ ಮಾಡೋದು. ಏನಕ್ಕೆ ಅಂದ್ರೆ ಆ ಸತ್ಯದಲ್ಲಿ ಜೀವನ ಮಾಡೋದಕ್ಕೋಸ್ಕರನೇ ಇದೆಲ್ಲ ಪ್ರಯತ್ನ ಮಾಸ್ಟರ್ಸ್. ಸೊ ಅದರಿಂದ ಈ ಧ್ಯಾನ ಅನ್ನೋದು ಸತ್ಯ, ಟ್ರೂತ್ ಅಂದ್ರೆ ಪಾರ್ವತಿ ಅಂತ ಪತ್ರಿಜಿ ಹೇಳಿರೋದು. ಪಾರ್ವತಿ
ಅಂದ್ರೆ ಧ್ಯಾನ ಮಾಸ್ಟರ್ಸ್. ಸೊ ನಾವು ಫಸ್ಟ್ ಗೋಲ್ ಏನ್ ನಮ್ದು ಧ್ಯಾನ ಮಾಡ್ಬೇಕು. ಧ್ಯಾನ ಮಾಡಿದ್ರೆ ನಾವು ಆ ಕಾನ್ಶಿಯಸ್ನೆಸ್, ಪಾರ್ವತಿ ಅಂದ್ರೆ ಹೆಸರಲ್ಲ, ಪಾರ್ವತಿ ಅನ್ನೋದು ಕಾನ್ಶಿಯಸ್ನೆಸ್, ಅದೊಂದು ಚೈತನ್ಯ. ಸೊ ಆ ಚೈತನ್ಯಕ್ಕೆ ನಾವು ಫಸ್ಟ್ ಕನೆಕ್ಟ್ ಆಗ್ಬೇಕು. ಫಸ್ಟ್ ಸ್ಟೆಪ್ ಮೆಡಿಟೇಷನ್. ಯಾವಾಗ ನಾವು ಮೆಡಿಟೇಷನ್ ಮಾಡಿದ್ರೇನೆ ಆ ಕಾನ್ಶಿಯಸ್, ಆ ಸ್ಥಿತಿ, ಕಾನ್ಶಿಯಸ್ನೆಸ್ ಸ್ಟೇಟ್ ಆಫ್ ಬೀಯಿಂಗ್ ಅಂತೀವಿ ನಾವು. ಡಿಫರೆಂಟ್ ಸ್ಟೇಟ್ ಆಫ್ ಬೀಯಿಂಗ್. ನಮ್ಮ ಒಳಗಡೆ ಚೈತನ್ಯ ಬದಲಾವಣೆ. ಶರೀರ ಅನ್ನೋದು ಒಂದು ಕಾನ್ಶಿಯಸ್ನೆಸ್, ಬಾಡಿ ಕಾನ್ಶಿಯಸ್ನೆಸ್, ಮೈಂಡ್ ಅನ್ನೋದು ಒಂದು ಕಾನ್ಶಿಯಸ್ನೆಸ್, ಮತ್ತೆ ಇಂಟೆಲೆಕ್ಟ್ ಅನ್ನೋದು ಒಂದು ಕಾನ್ಶಿಯಸ್ನೆಸ್, ಸೋಲ್ ಕಾನ್ಶಿಯಸ್ನೆಸ್. ಅದರ ಡಿಫ್ರೆಂಟ್ ನಮ್ಮ ಲೈಫಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿದೀವಿ ನಾವು. ಬಾಡಿ ಕಾನ್ಶಿಯಸ್ ಅಲ್ಲಿ ಜೀವನ ಮಾಡಿದೀವಿ, ಮೈಂಡ್ ಕಾನ್ಶಿಯಸ್ ಅಲ್ಲಿ ಜೀವನ ಮಾಡಿದ್ವಿ. ಅಂದ್ರೆ ಚರ್ಮಚಕ್ಷು, ಮನೋಚಕ್ಷು, ದಿವ್ಯ ಚಕ್ಷು, ಜ್ಞಾನ ಚಕ್ಷು. ನಮ್ಗೆ ಈ 4 ಚಕ್ಷುಗಳು ಓಪನ್ ಆದ್ರೇನೆ ನಿಜ ಸತ್ಯ ಗೊತ್ತಾಗುತ್ತೆ. ಈ ಈ ಚರ್ಮಚಕ್ಷುವಿಗೆ, ಮನೋಚಕ್ಷುವಿಗೆ ಸತ್ಯ ಗೊತ್ತಾಗಲ್ಲ, ಸತ್ಯ. ಸೊ ಮೆಡಿಟೇಷನ್, ಅದಕ್ಕೆ PSSM ಅನ್ನೋದು ಡೆಡಿಕೇಟೆಡ್ ಟು ಟ್ರೂತ್ ಮಾಸ್ಟರ್ಸ್. PSSM ಮೀನ್ಸ್ ಡೆಡಿಕೇಟೆಡ್ ಟು ಟ್ರೂತ್. ಸೊ ಅದಕ್ಕೆ ಪತ್ರಿಜಿ ಏನ್ ಹೇಳಿದ್ದಾರೆ, ಶ್ವಾಸ ಮೀದ ಧ್ಯಾಸ, ಶ್ವಾಸದ ಮೇಲೆ ಗಮನ ಅಂತ ಹೇಳಿರೋದು. ಶ್ವಾಸದ ಮೇಲೆ ಗಮನ, ಅದೇ ಧ್ಯಾನ. ಇದು ಸತ್ಯ ಮಾಸ್ಟರ್ಸ್. ಸೊ ನಾವು ಸತ್ಯದಲ್ಲಿ ಜೀವನ ಮಾಡ್ಬೇಕಂದ್ರೆ ಧ್ಯಾನ ಮಾಡ್ಲೇಬೇಕು. ಇದು ಆಪ್ಷನ್ ಅಲ್ಲ, ಲಕ್ಸರಿ ಅಲ್ಲ, ಇಟ್ ಈಸ್ ದ ನೀಡ್ ಆಫ್ ದ ಅವರ್. ಲೈಕ್ ಹೌ ವಿ ಆರ್ ಟೇಕಿಂಗ್ ಬಾತ್ ಎವ್ರಿ ಡೇ. ಧ್ಯಾನ, ನಾವು ಆತ್ಮನ್ನ ಸತ್ಯ ಗೊತ್ತಾದ್ಮೇಲೆ ಧ್ಯಾನ ಮಾಡ್ಲೇಬೇಕು. ಬೇರೆಯವ್ರು ಹೇಳೋ ಅವಶ್ಯಕತೆನೇ ಇಲ್ಲ. ದೇರ್ ಇಸ್ ನೋ, ಮಾಡಿಲ್ಲ ಅಂದ್ರೆ ನೀವು ನೆಕ್ಸ್ಟ್ ಸ್ಟೇಜ್ಗೆ ಹೋಗಕ್ಕಾಗಲ್ಲ. ವಾಟ್ ಈಸ್ ನೆಕ್ಸ್ಟ್, ವಾಟ್ ಈಸ್ ಸತ್ಯಂ? ಈಗ ಹೇಳಿದ್ದೀನಿ ನಾನು, ಏನು ಧ್ಯಾನಂ ಇಸ್ ಸತ್ಯಂ. ಧ್ಯಾನಂನಿಂದ ಏನ್ ಮಾಡುತ್ತೆ, ನಾನು ಆತ್ಮ ಚೈತನ್ಯ, ನಾನೇ ಮೂಲ ಚೈತನ್ಯ, ಅಹಂ ಬ್ರಹ್ಮಾಸ್ಮಿ, ನಾನೇ ಭಗವಂತರು ಅನ್ನೋ ಅವೇರ್ನೆಸ್ ಫಸ್ಟ್ ಸ್ಟೆಪ್. ಅದು ತಿಳ್ಕೊಬೇಕು ನಾವು. ಅದು ಹೆಂಗ್ ಸಿಗುತ್ತೆ, ಶ್ವಾಸದ ಮೇಲೆ ಯಾವಾಗ ಗಮನ. ಯಾಕೆ ಶ್ವಾಸದ ಮೇಲೆ ಗಮನ ಇಡ್ಬೇಕಂದ್ರೆ, ಮೈಂಡ್ ಏನ್ ಮಾಡುತ್ತೆ, ಯಾವಾಗ್ಲೂ ಎಲ್ಲೆಲ್ಲೋ ಕೋತಿ ತರ ಆಟ ಆಡಿಸ್ತಾ ಇರುತ್ತೆ. ಅದೇ ಸತ್ಯ ಅಂತ ನಿಮ್ಗೆ ಭಾವನೆ ಬರುತ್ತೆ. ಆ ಮನಸ್ಸಲ್ಲಿ ಶೂನ್ಯ ಮಾಡೋದು. ಮನಸ್ಸನ್ನೇ ಶೂನ್ಯ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು, ಆ ನಮ್ಮ ಆ ಮನಸ್ಸನ್ನು ಆ ಶ್ವಾಸಕ್ಕೆ ಅನುಸಂಧಾನ ಮಾಡ್ಬೇಕು. ಅವಾಗ ನಮ್ಗೆ ಆ ಬ್ರಹ್ಮ ಅದರಿಂದ ನಮಗೆ ಆ ವಿಶ್ವಮಯ ಪ್ರಾಣಶಕ್ತಿ ಅನ್ನೋದು ನಮ್ಮಲ್ಲಿ ಪ್ರಯಾಣ ಮಾಡಿ ನಮ್ಮಲ್ಲಿ ನಾಡಿ ಮಂಡಲ ಶುದ್ಧಿ ಆಗುತ್ತೆ. ಯಾವಾಗ ನಾಡಿ ಮಂಡಲ ಶುದ್ಧಿ ಆಗುತ್ತೋ ನಿಮ್ಗೆ ಅಸ್ಟ್ರಲ್ ಟ್ರಾವೆಲ್, ಆಮೇಲೆ ಥರ್ಡ್ ಐ ವಿಷನ್ಸ್ ಬಂದ್ಮೇಲೆ ಗೊತ್ತಾಗುತ್ತೆ, ಓಹೋ ಸುರೇಂದ್ರ ಕುಮಾರ್ ಅಂದ್ರೆ ನಾನು ಇದೇ ಅನ್ಕೊಂಡಿದ್ದೀನಿ. ಸುರೇಂದ್ರ ಕುಮಾರ್ ಅನ್ನೋ ಒಂದು ಕಾನ್ಶಿಯಸ್ನೆಸ್. ಆ ತರ ಶಿವ ಅಂದ್ರೆ ಒಂದು ಕಾನ್ಶಿಯಸ್ನೆಸ್, ಪಾರ್ವತಿ ಅಂದ್ರೆ ಒಂದು ಕಾನ್ಶಿಯಸ್ನೆಸ್, ಲಕ್ಷ್ಮಿ ಅಂದ್ರೆ ಒಂದು ಕಾನ್ಶಿಯಸ್ನೆಸ್ ಅನ್ನ ಸತ್ಯ ಗೊತ್ತಾಗುತ್ತೆ. ಈ ಸತ್ಯ ಈ 2025 ಅಲ್ಲಿ ಎಲ್ಲರೂ, ಎಸ್ಪೆಷಲಿ PSSM ಮಾಸ್ಟರ್ಸ್, ಈ ತರ ಧ್ಯಾನ ಮೊದಲನೇ ಗೋಲ್ ನಮ್ಗೆ ಏನಂದ್ರೆ ಧ್ಯಾನಂ ಸತ್ಯಂ, ಅದರಲ್ಲಿ ಜೀವನ ಮಾಡ್ಬೇಕಂದ್ರೆ ಧ್ಯಾನ ಮಾಡ್ಲೇಬೇಕು ಮಾಸ್ಟರ್ಸ್. ಸೊ ಸೆಕೆಂಡ್ ಏನು, ಶಿವಂ. ಶಿವಂ ಅಂದ್ರೆ ಏನು, ಜ್ಞಾನ. ಜ್ಞಾನ ಅಂದ್ರೆ ಸರಸ್ವತಿ ಮಾಸ್ಟರ್ಸ್. ಸೊ ಫಸ್ಟ್ ನಾವು ನಮ್ಮ ಟಾರ್ಗೆಟ್ ಏನು, ಮೊದಲನೇ ಗೋಲ್, ನಮ್ಮ ಲಕ್ಷ್ಯ ಏನು, ವಿ ಹ್ಯಾವ್ ಟು ಟಚ್ ಪಾರ್ವತಿ ಕಾನ್ಶಿಯಸ್ನೆಸ್ ಟಚ್ ಆಗ್ಬೇಕಂದ್ರೆ ಧ್ಯಾನ ಮಾಡ್ಬೇಕು ಅಷ್ಟೇ. ಧ್ಯಾನ ಮಾಡಿದ್ರೆ ನೀವು ಆಟೋಮೆಟಿಕ್ ಪಾರ್ವತಿ ಕಾನ್ಶಿಯಸ್ ನಾವು ಟಚ್ ಆಗ್ತೀವಿ. ನೆಕ್ಸ್ಟ್ ಏನು, ಶಿವಂ. ಶಿವಂ ಅಂದ್ರೆ ಜ್ಞಾನ. ಜ್ಞಾನಂ ಅಂದ್ರೆ ನೆಕ್ಸ್ಟ್ ನಾವು ಫಸ್ಟ್ ಪಾರ್ವತಿನಿಂದ ಸರಸ್ವತಿ, ಸೆಕೆಂಡ್ ಗೋಲ್ ಇದು. ಎರಡನೇ ಲಕ್ಷ್ಯ ನಮ್ದು ಸರಸ್ವತಿ. ಸರಸ್ವತಿ ಅಂದ್ರೆ ಏನು, ವಿಸ್ಡಮ್ ಮಾಸ್ಟರ್ಸ್. ವಿಸ್ಡಮ್ ಅಂದ್ರೆ ಏನು, ವಿಸ್ಡಮ್ ಆಫ್ ದ ಸೋಲ್. ಈಗ ನನ್ನ ಸುರೇಂದ್ರ ಕುಮಾರ್ ಒಂದು ಸೋಲ್ ಇದೆ, ಆ ಆತ್ಮಕ್ಕೆ ಒಂದು ಈ ಚೈತನ್ಯ ಜ್ಞಾನ. ಏನ್ ಜ್ಞಾನ, ಆತ್ಮಜ್ಞಾನ, ಬ್ರಹ್ಮಜ್ಞಾನ, ನಾನೇ ಆ ಪರಬ್ರಹ್ಮ, ನಾನೇ ಆ ಮೂಲ ಚೈತನ್ಯ ಅನ್ನ ಆ ಅರಿವು. ಅದಕ್ಕೆ ಶ್ವಾಸದ ಮೇಲೆ ಗಮನ ಇಟ್ರೆ ಅದು ಧ್ಯಾನ ಅಂತಾರೆ. ಈ ಮಾತು ಮೇಲೆ ಗಮನ ಇಟ್ರೆ
ಜ್ಞಾನ ಅಂತ ಹೇಳಿರೋದು ಪತ್ರಿಜಿ. ಶ್ವಾಸದ ಮೇಲೆ ಗಮನ ಇಟ್ರೆ ಧ್ಯಾನ. ನಾವು ಮಾತಾಡ್ತೀವಲ್ಲ ಅದ್ರ ಮೇಲೆ ನಾವು ಗಮನ ಇಟ್ರೆ ಅದೇ ಜ್ಞಾನ. ಸೊ ಶಿವಂ ಅಂದ್ರೆ ಏನಂದ್ರೆ ಮಾಸ್ಟರ್ಸ್ ಮೇನ್ ಆಗಿ ವೆಲ್ಫೇರ್ ಅಂತೀವಿ ನಾವು. ವೆಲ್ಫೇರ್. ಯಾವಾಗ ನಾವು ಆತ್ಮ ಸ್ಥಿತಿಯಲ್ಲಿ ಜೀವನ ಮಾಡಿದ್ರೆ ನಮ್ಗೆ ಕ್ಷೇಮಂ. ಶಿವಂ ಅಂದ್ರೆ ಕ್ಷೇಮ. ಶಿವಂ ಅಂದ್ರೆ ಏನು? ಕ್ಷೇಮ. ಇದರಲ್ಲಿ ವೆಲ್ಫೇರ್ ಅಂದ್ರೆ ಡಿಫ್ರೆಂಟ್ ವೆಲ್ಫೇರ್ ಇದೆ ನಮ್ಗೆ. ಅಂದ್ರೆ ಮೆಟೀರಿಯಲ್ ವೆಲ್ಫೇರ್ ಅಂತೀವಿ, ಬಾಡಿ ವೆಲ್ಫೇರ್ ಅಂತೀವಿ, ಮೆಂಟಲ್ ವೆಲ್ಫೇರ್ ಅಂತೀವಿ, ವೆಲ್ ಬೀಯಿಂಗ್, ಇಂಟೆಲೆಕ್ಚುಯಲ್ ವೆಲ್ ಬೀಯಿಂಗ್ ಅಂತೀವಿ, ಫೈನಾನ್ಷಿಯಲ್ ವೆಲ್ ಬೀಯಿಂಗ್, ಸ್ಪಿರಿಚುವಲ್ ವೆಲ್ ಬೀಯಿಂಗ್, ಎನರ್ಜಿ ವೆಲ್ ಬೀಯಿಂಗ್. ಸೊ ಎಲ್ಲಾ ತರ ನೀವು ಯಾವ ತರ ಶರೀರ, ಮನಸ್ಸು, ಬುದ್ಧಿ, ಆತ್ಮ ಎಲ್ಲಾ ಅದರಲ್ಲಿನೂ ವೆಲ್ ಬೀಯಿಂಗ್ ಅಂದ್ರೆ ಆ ಆನಂದ, ಆ ಆರೋಗ್ಯ, ಹ್ಯಾಪಿನೆಸ್, ಬ್ಲಿಸ್ ಸ್ಟೇಟ್ ನಾವು ಇರ್ಬೇಕಂದ್ರೆ ನಾನು ಆತ್ಮೇ ಪರಬ್ರಹ್ಮಂ. ನಾನೊಬ್ರೇ ಅಲ್ಲ, ತತ್ವಮಸಿ ಮಮಾತ್ಮ ಸರ್ವಭೂತಾತ್ಮ ಸರ್ವಂ ಕಲ್ಪಿತಂ ಬ್ರಹ್ಮ. ಎಲ್ಲಾ ಕಡೆನೂ ಪರಮಾತ್ಮನೇ ಇದ್ದಾರೆ. ನನ್ನಲ್ಲಿರೋ ಆ ಚೈತನ್ಯ ಎಲ್ಲರಲ್ಲಿದ್ದಾರೆ, ಸಕಲ ಪ್ರಾಣಿ ಕೋಟದಲ್ಲಿದ್ದಾರೆ. ಅನ್ನ ನಿಮಗೆ ಆ ಕಾನ್ಶಿಯಸ್, ಪಾರ್ವತಿ ಕಾನ್ಶಿಯಸ್ನೆಸ್ ನಲ್ಲಿ ಯಾವಾಗ ಇರ್ತಿರೋ ಆಟೋಮ್ಯಾಟಿಕ್ ಆಗಿ ನಮ್ಗೆ ಆ ಸರಸ್ವತಿ ಎರಡನೇ ಗೋಲು ಶಾಡೋ. ನೀವೇನ್ ಜಾಸ್ತಿ ಎಫರ್ಟ್ ಹಾಕೋದು ಬೇಕಾಗಿಲ್ಲ. ಹಾಕ್ಬೇಕು, ಬಟ್ ಮ್ಯಾಕ್ಸಿಮಮ್ ನಾವು ಎಫರ್ಟ್ ಹಾಕ್ಬೇಕಾಗಿರೋ ಧ್ಯಾನಕ್ ಮಾಸ್ಟರ್ಸ್. ಧ್ಯಾನದಿಂದ ಜ್ಞಾನ, ಧ್ಯಾನದಿಂದ ಜ್ಞಾನ. ಏನಕ್ಕೆ ಏನು ಬರುತ್ತೆ, ಏನಕ್ಕೆ ಧ್ಯಾನ ಮಾಡ್ಬೇಕಂದ್ರೆ ನಮ್ಗೆಲ್ಲದಕ್ಕೂ ದುಃಖ ಕಾರಣ ಮನಸ್ಸು. ಆ ಮನಸ್ಸನ್ನ ಸೈಲೆನ್ಸ್ ಮಾಡೋದು, ಎಂಟಿಂಗ್ ಆಫ್ ದ ಮೈಂಡ್. ಮೈಂಡ್ ಎಂಟಿ ಮಾಡೋದಕ್ಕೆ ಓನ್ಲಿ ಶ್ವಾಸ ಒಂದೇ ಮಾರ್ಗ ಮಾಸ್ಟರ್ಸ್. ಬೇರೆ ಯಾವ್ದ್ರ ಮೇಲೆ ಧ್ಯಾಸ ಇಟ್ರೇನು ಮನಸ್ಸು ಶೂನ್ಯ ಆಗಲ್ಲ. ನೀವು ಚಾಂಟಿಂಗ್ ಮಾಡಿದ್ರೇನೋ ಈ ತರ ನಾವು ಏನೇನೋ ಪ್ರಾಣಾಯಾಮ ಮಾಡ್ತಾರೆ, ಕುಂಭಕಾರ ರೇಚಕ ಅಂತ ಮಾಡ್ತಾರೆ, ಇದು ಚಾಂಟಿಂಗ್ ಮಾಡ್ತಾರೆ, ದೇವ್ರ ಸ್ಮರಣ ಮಾಡ್ತಾರೆ, ಏನೇನೋ ನಾವು ಒಂದು ಡಿಫ್ರೆಂಟ್ ಟೈಪ್ಸ್ ಆಫ್ ಮೆಡಿಟೇಷನ್ಸ್ ಇದೆ. ಬಟ್ ನಮ್ಗೆ ಪತ್ರಿಜಿ ಹೇಳಿರೋದು ಗೌತಮ್ ಬುದ್ಧ 2500 ವರ್ಷ ಹಿಂದ್ಗಡೆ ಹೇಳಿರೋದು. ಎಲ್ಲಾ ಟ್ರೈ ಮಾಡಿ ಮೇಲೆ ನಾನು ಹೇಳ್ತಾರೆ ದ ಬೆಸ್ಟ್. ಎಲ್ಲಾನು ಓಕೆ, ಅದನ್ನು ನಾವು ಟ್ರೈನ್ ಅಲ್ಲಿ ಹೋಗ್ಬೋದು. ಇಲ್ಲಿಂದ ಡೆಲ್ಲಿ ಹೋಗ್ಬೇಕಂದ್ರೆ ಸೈಕಲ್ ಅಲ್ಲಿ ಹೋಗ್ಬೋದು, ಟ್ರೈನ್ ಅಲ್ಲಿ ಹೋಗ್ಬೋದು, ಕಾರಲ್ಲಿ ಹೋಗ್ಬೋದು, ಫ್ಲೈಟ್ ಅಲ್ಲಿ ಹೋಗ್ಬೋದು. ಡೆಸ್ಟಿನಿ ಡೆಲ್ಲಿನೇ. ನಾವು ನಮ್ಗೆಲ್ಲರಿಗೂ ಏನ್ ಬೇಕು? ಮುಕ್ತಿ ಬೇಕು, ಲಿಬರೇಷನ್. ನೀವು ಭಕ್ತಿ ಮಾರ್ಗದಲ್ಲಿನೂ ಮುಕ್ತಿ ಮಾಡಬಹುದು. ಇದರ ಚಾಂಟಿಂಗ್ ಮಾಡಿ, ಸ್ತೋತ್ರಗಳು ಮಾಡಿ ಮಾಡ್ತಾನು ಹೋಗ್ಬೋದು, ಧ್ಯಾನದಿಂದ ಹೋಗ್ಬೋದು. ಬಟ್ ಡಿಫರೆಂಟ್ ವೇಸ್ ಆರ್ ದೇರ್. ಯಾವ್ದು ತಪ್ಪಿಲ್ಲ ಇದರಲ್ಲಿ. ಯಾವ್ದು ಅಂದ್ರೆ ನಮ್ಗೆ ಫಾಸ್ಟ್ ಈಸಿಯೆಸ್ಟ್ ಮೆಥಡ್ ಎಲ್ಲ ಅವ್ರು ಟ್ರೈ ಮಾಡಿದ್ದಾರೆ. ನಾವು ರಿಸರ್ಚ್ ಮಾಡೋ ಅವಶ್ಯಕತೆ ಇಲ್ಲ. ಗೌತಮ್ ಬುದ್ಧರು ಎಲ್ಲ ಟ್ರೈ ಮಾಡಿ ಫೈನಲ್ ಆಗಿ ಅವ್ರು ಈಸಿಯಾಗಿ ಶ್ವಾಸದ ಕಡೆ ಗಮನ. ಎಲ್ಲಿ ಬೇಕಾದ್ರೆ ಕುತ್ಕೊಳ್ರಿ, ಆರಾಮಾಗಿ ಕುತ್ಕೊಳ್ಳಿ, ಬ್ಯಾಕ್ ಸಪೋರ್ಟ್ ತಗೊಳ್ಳಿ, ನಿಟಾರಾಗಿ ಕುತ್ಕೋಬೇಕು, ಅದರ ಏನು ಬೇಕಾಗಿಲ್ಲ. ಆರಾಮಾಗಿ ಎಲ್ಲಿ ಬೇಕಾದ್ರೆ ಕುತ್ಕೊಳ್ಳಿ, ಚೇರ್ ಮೇಲೆ ಆದ್ರೂ ಕುತ್ಕೊಳ್ಳಿ, ನೇರ್ ಮೇಲೆ ಆದ್ರೂ ಕುತ್ಕೊಳ್ಳಿ, ಕಾಲ್ ಕ್ರಾಸ್ ಮಾಡ್ಕೊಳ್ಳಿ, ಕೈ ಕ್ರಾಸ್ ಮಾಡ್ಕೊಳ್ಳಿ. ಜಸ್ಟ್ ಅಬ್ಸರ್ವ್ ದ ನ್ಯಾಚುರಲ್ ಬ್ರೆತ್. ಶ್ವಾಸನ ಗಮನಿಸಿ. ದಟ್ಸ್ ಇಟ್. ಎಷ್ಟು ಸಿಂಪಲ್ ಆಗಿ ಹೇಳಿದ್ದಾರೆ. ಎಷ್ಟು 60,000 ಯೋಚನೆಗಳು. ಇದೆಲ್ಲ ಸೈಕೋಸೊಮ್ಯಾಟಿಕ್. ಅಂದ್ರೆ ಮನಸ್ಸಿನಿಂದ ನಾವು ಸೃಷ್ಟಿ ಮಾಡ್ಕೊಂಡಿರೋ ಆ ಪ್ರೋಗ್ರಾಮ್, ಆ ಸಂಸ್ಕಾರದೆಲ್ಲ ಪ್ರೋಗ್ರಾಮ್ ಡಿಲೀಟ್ ಆಗ್ಬೇಕು. ಧ್ಯಾನದಲ್ಲಿ ಏನು ಕಲಿತಿದ್ದೀರಾ ಅಂತ ಹೇಳಿದ್ರೆ ಗೌತಮ್ ಬುದ್ಧರಿಗೆ ಏನಿಲ್ಲ, ಎಲ್ಲ ಅರಿಷಡ್ ವರ್ಗಗಳು, ಕಾಮ, ಕ್ರೋಧ, ಲೋಭ, ಮೋಹ, ಮದಮತ್ಸರ ಎಲ್ಲ ತೆಗೆದಾಕ. ಅಂದ್ರೆ ನಾವು ಏನ್ ತಗೊಳ್ಳೋದೇನಿರಲ್ಲ, ಎಲ್ಲ ಬಿಡದೆ. ಧ್ಯಾನ ಅಂದ್ರೆ ನಾವು ಅನ್ವಾಂಟೆಡ್ ಗಾರ್ಬೇಜ್ ಎಲ್ಲ ತಲೆಯಲ್ಲಿ ಇಟ್ಕೊಂಡಿದೀವಿ. ಈ ಸೊಸೈಟಿನಿಂದ, ಟಿವಿ ಮುಖಾಂತರ, ನ್ಯೂಸ್ ಪೇಪರ್ ನಿಂದ, ಯಾರ ಅವರೆಲ್ಲ, ಈವನ್ ಸ್ಕೂಲ್ಸ್, ಕಾಲೇಜಸ್, ಹಾಸ್ಪಿಟಲ್ಸ್, ಟೆಂಪಲ್ಸ್, ಹೋಲ್ ವರ್ಲ್ಡ್ ಇಸ್ ಇಲ್ಯೂಷನ್ ಅಲ್ಲಿ ಇದೆ. ಸೊ ಇಲ್ಲೆಲ್ಲರಿಂದ ನಾವು ಗಾರ್ಬೇಜ್ ತಗೊಂಡಿದೀವಿ ಅಷ್ಟೇ. ಈ ಧ್ಯಾನದಲ್ಲಿ ಏನ್ ಮೇಲೆ ಎಲ್ಲ ತೆಗೆದಾಕಿದ್ರೆ ಅದೇ ನೀವು. ದಟ್ ಈಸ್ ಕಾನ್ಶಿಯಸ್ನೆಸ್, ಪ್ಯೂರ್ ಕಾನ್ಶಿಯಸ್ನೆಸ್. ಅದೇ ಸತ್ಯ ಮಾಸ್ಟರ್. ಬೇರೆ ಯಾವ್ದು ಇಲ್ಲ. ಅಟ್ಯಾಚ್ಮೆಂಟ್ಸ್, ನೀವು ನಮ್ಮ ಮಕ್ಳು ಅನ್ಕೊಂತೀರಾ, ಮನೆ ಅಂತೀವ, ಇದೆಲ್ಲ ಜಸ್ಟ್ ಒಂದು ನಾಟಕ. ಜಸ್ಟ್ ನಮ್ಗೆ ಹೇಳ್ತಾರಲ್ಲ ವಿಲಿಯಂ ಶೇಕ್ಸ್ಪಿಯರ್ ಏನಂತಾರೆ, ದಿಸ್ ಆಲ್ ಸ್ಟೇಜ್, ದಿಸ್ ವರ್ಲ್ಡ್ ಇಸ್ ಅ ಸ್ಟೇಜ್, ವಿ ಆರ್ ಮಿಯರ್ ಆಕ್ಟರ್ಸ್, ಜಸ್ಟ್ ಡೂ ಯುವರ್ ಪಾರ್ಟ್ ಅಂಡ್ ಡಿಪಾರ್ಟ್. ನಾವು ಓನ್ಲಿ ಟೆಂಪರರಿ ವಿಸಿಟರ್ಸ್ ಈ ಭೂಮಂಡಲಕ್ಕೆ ಬಂದಿರೋದು.
ನಮ್ದು ಪರ್ಮನೆಂಟ್ ಪ್ಲೇಸ್ ಅಲ್ಲಿದೆ. ಆ ಸತ್ಯ ಗೊತ್ತಾಗ್ಬೇಕಂದ್ರೆ ಧ್ಯಾನ ಮಾಡಿದ್ರೇನೆ ನಮ್ಗೆ ಅಥರ್ಡ್ ವಿಷನ್ ಅಸ್ಟ್ರಲ್ ಗೊತ್ತಾಗ್ತದೆ. ಓಹೋ, ನನ್ನ ಓನ್ ಹೌಸ್ ಅಲ್ಲಿದೆ, ಈ ಭೂಮಂಡಲ ನಾನು ಓನ್ಲಿ ವಿಸಿಟರ್, ಜಸ್ಟ್ ಒಂದು ಅನುಭವಕ್ಕೋಸ್ಕರ ಬಂದಿದ್ದೀನಿ. ಅವಾಗ ಈ ಅಟ್ಯಾಚ್ಮೆಂಟ್ಸ್ ಇಲ್ಲ. ದುಃಖಕ್ಕೆ ಕಾರಣ ಏನಂದ್ರೆ ನನ್ ಮಕ್ಳು, ನನ್ನ ಹಸ್ಬೆಂಡ್, ನನ್ನ ವೈಫ್, ಇದು ಅದು ಇದು ಅಂತ. ಬಟ್ ಈ ಹೋಗೋದಿಲ್ಲ ಅಷ್ಟು ಈಸಿಯಾಗಿ. ಯಾಕಂದ್ರೆ ಇವಾಗ ಮಿನಿಮಮ್ 400 ಜನ್ಮಗಳು ಆದ್ಮೇಲೆ ಧ್ಯಾನಕ್ಕೆ ಬರ್ತೀವಿ. ಅಂದ್ರೆ 360 ಜನ್ಮಗಳು ನಾವು ಶರೀರನ ಭ್ರಾಂತಿಯಲ್ಲೇ ಜೀವನ ಮಾಡಿದೀವಿ ನಾವು. ಮತ್ತೆ ಆ ಸಂಸ್ಕಾರ ಹೋಗ್ಬೇಕಂದ್ರೆ ಎಷ್ಟು ಎಫರ್ಟ್ ಹಾಕ್ಬೇಕು ಇಮ್ಯಾಜಿನ್ ಮಾಡಿ. ಬಹಳ ಕಷ್ಟ ಮಾಸ್ಟರ್ಸ್. ಬಟ್ ನೋ ಆಪ್ಷನ್. ಮಾಡಿಲ್ಲ ಅಂದ್ರೆ ನೀವ್ ಹೆಂಗೆ ಈ ಜನನ ಮರ ಚಕ್ರದಲ್ಲಿ ತಿರ್ಕಾಕೊಂಡು ಕರ್ಮಗಳು ಮಾಡ್ಕೊಂಡು ಆತ್ಮಸ್ಥಿತಿಲಿ ಎಲ್ಲಾ ಮಾಡಿ ಅಂತಾರೆ ಪತ್ರಿಜಿ. ನೀವು ಆತ್ಮ ಅನ್ನೋ ಭಾವನೆಯಿಂದ ಏನೋ ರಿಸ್ಟ್ರಿಕ್ಷನ್ಸ್, ಡೂ ಎವ್ರಿಥಿಂಗ್. ನಾಟಕ ಇವಾಗ ಸಿನಿಮಾ ಅಲ್ಲಿ ಆಕ್ಟರ್ಸ್ ಎಲ್ಲಾ ಆಕ್ಷನ್ ಮಾಡ್ತಾರೆ, ಅವ್ರ ಕರ್ಮ ಇದೆಯಾ? ಯಾಕೆ ಇಲ್ಲ ಅವ್ರಿಗೆ? ಅವ್ರ ಅವೇರ್ನೆಸ್ ಇದೆ, ನಾನು ಇದೊಂದು ನಾಟಕ ಆಡ್ತಾ ಇದ್ದೀನಿ, ನಾನು ಸತ್ಯ. ಶರೀರ ಕಾನ್ಶಿಯಸ್, ಬಾಡಿ ಕಾನ್ಶಿಯಸ್ ನಿಂದ ಮಾಡಿದ್ರೆ ಕಂಪಲ್ಸರಿ ಕರ್ಮ. ಮೈಂಡ್ ಕಾನ್ಶಿಯಸ್ ಅಂದ್ರೆ ಕರ್ಮ ಗ್ಯಾರಂಟಿ. ಯಾಕಂದ್ರೆ ನಿಮ್ಗೆ ಜ್ಞಾನ ಬಂದಿಲ್ಲ. ಜ್ಞಾನ ಬರೋವರೆಗೆ ಆತ್ಮ ಬಿಡೋದೇ ಇಲ್ಲ. ಸೊ ಇದು ಎರಡನೇದು ಮಾಸ್ಟರ್ಸ್. ಸೊ ಫಸ್ಟ್ ಸ್ಟೆಪ್ ಏನ್ ನಮ್ಗೆ, ಫಸ್ಟ್ ಗೋಲ್ ನಮ್ಗೆ ಎಲ್ಲರಿಗೂ ಹೊಸ ವರ್ಷದಲ್ಲಿ ಪಾರ್ವತಿ. ವಾಟ್ ಈಸ್ ಪಾರ್ವತಿ? ಧ್ಯಾನಂ ಇಸ್ ಪಾರ್ವತಿ. ಸತ್ಯಂ, ನಾನೇ ಆ ಮೂಲ ಚೈತನ್ಯ, ನನ್ನ ಪ್ರಜ್ಞಾನಂ ಬ್ರಹ್ಮ. ಅದೇ ಫಸ್ಟ್. ಅದು ಬಂದ್ಮೇಲೆನೆ ನೆಕ್ಸ್ಟ್ ನಮ್ಗೆ ಜ್ಞಾನ. ಏನು? ಸರಸ್ವತಿ, ವಿಸ್ಡಮ್, ಆತ್ಮಜ್ಞಾನ, ಜ್ಞಾನಾನ್ ಮುಕ್ತಿ. ನೆಕ್ಸ್ಟ್ ಸುಂದರಂ. ಸುಂದರಂ ಅಂದ್ರೆ ನಾವು ಜನರಲ್ ಆಗಿ ಏನಂತೀವಿ ಅಂದ್ರೆ ಬಾಡಿ ಕಾನ್ಶಿಯಸ್ ಅಲ್ಲಿರುವಾಗ ಬ್ಯೂಟಿ ನೋಡ್ತೀವಿ ನಾವು. ಅವರಪ್ಪ ಎಷ್ಟು ಬ್ಯೂಟಿ ಆಗಿದ್ದಾರೆ. ಬಾಡಿ ಕಾನ್ಶಿಯಸ್ನೆಸ್ ಅಲ್ಲಿ ದಟ್ ಈಸ್ ನಾಟ್ ದ ಒನ್. ಬ್ಯೂಟಿ ಆಫ್ ದ ಸೋಲ್, ದಟ್ ಈಸ್ ಲಕ್ಷ್ಮಿ ಕಾನ್ಶಿಯಸ್ನೆಸ್. ಫಸ್ಟ್ ಸ್ಟೆಪ್ ಏನು? ನಮ್ಗೆ ಪಾರ್ವತಿ ಕಾನ್ಶಿಯಸ್ನೆಸ್, ಧ್ಯಾನ. ಎರಡನೇ ಗೋಲ್ ಏನು? ಸರಸ್ವತಿ, ಜ್ಞಾನಂ. ಜ್ಞಾನಂ ಅಂದ್ರೆ ವೆಲ್ಫೇರ್ ಮಾಸ್ಟರ್ಸ್. ನೀವು ವೆಲ್ಫೇರ್ ಆಗಿ, ನಾನು ಹೇಳಿದಿನಲ್ಲ, ಮೆಟೀರಿಯಲ್ ವೆಲ್ಫೇರ್, ಬಾಡಿ ವೆಲ್ಫೇರ್, ಮೆಂಟಲ್ ವೆಲ್ಫೇರ್, ಇಂಟೆಲೆಕ್ಚುಯಲ್ ವೆಲ್ಫೇರ್, ಫೈನಾನ್ಷಿಯಲ್ ವೆಲ್ಫೇರ್, ಸ್ಪಿರಿಚುವಲ್, ಎನರ್ಜಿ, ಎವ್ರಿ ವೆಲ್ಫೇರ್. ನೀವು ಫ್ಯಾಮಿಲಿ ಯಾವ್ದಾದ್ರು ನೀವು ಅದೇ ತಲೆ ಕೆಡ್ಸ್ಕೊಳ್ಳೋದೇ ಇಲ್ಲ. ನಮ್ಮ ಮಕ್ಕಳು ಚೆನ್ನಾಗಿದಾರ, ನನಗೆ ಇದೇ ಆರೋಗ್ಯ ವಿಷಯ ಬಗ್ಗೆ ತಿಳ್ಕೊಳ್ಳಿ, ಆರ್ಥಿಕ ಸಮಸ್ಯೆ ಅಲ್ಲಿ ಕುಟುಂಬ ಸಮಸ್ಯೆಗಳ ಬಗ್ಗೆ ತಲೆ ಕೆಡ್ಸ್ಕೋಬೇಡಿ ಮಾಸ್ಟರ್ಸ್. ನಿಜವಾಗಿ ಹೇಳ್ತಾ ಇದ್ದೀನಿ, ಯಾಕಂದ್ರೆ ನಾನು ಅನುಭವದಿಂದ ಹೇಳ್ತಾ ಇದ್ದೀನಿ. ಸುಮಾರು ವರ್ಷ ನಾನು ಈ ಮಕ್ಕಳು, ನನ್ನ ಆರೋಗ್ಯ, ನನ್ನ ಫ್ಯಾಮಿಲಿ ಇದ್ರ ಮೇಲೆ ಗಮನ ಇಟ್ಟು ಫೇಲ್ ಆಗಿದೆ. ನಾನು ಯಾವತ್ತು ಅದೆಲ್ಲ ಬಿಟ್ಟು ನನ್ನ ಆತ್ಮೆ ಪರಬ್ರಹ್ಮ ಅನ್ನ ಆ ಧ್ಯಾನದ ಮೇಲೆ ನಾನು ಯಾವಾಗ ಸರೆಂಡರ್ ಆಗಿದ್ದೀನೋ, ಸೆಕೆಂಡ್ ಬಗ್ಗೆ ಶಾಡೋ, ಇದು ಒಂದು ನೀಡೇ, ಅದು ಆಟೋಮ್ಯಾಟಿಕ್ ಮಾಸ್ಟರ್. ಈಗ ನಾನು ಜಾಬೇ ಮಾಡ್ತಾ ಇಲ್ಲ, 5 ವರ್ಷ ಆಯ್ತು, ಮೇಲೆ ಆಯ್ತು. 2 ಲಕ್ಷ ಸ್ಯಾಲ್ರಿ ಬರ್ತಾ ಇತ್ತು ನನಗೆ. ಇವಾಗ ಸೇಮ್ ಜಾಬ್ ಇವನು ಸಿಗುತ್ತೆ ನನಗೆ. ಯಲಹಂಕದಲ್ಲಿ ಇರ್ತೀನಿ, ಬ್ಯಾಂಗ್ಳೂರ್. 4 ಲಕ್ಷ ಕೊಡ್ತೀನಿ ಬನ್ನಿ ಅಂತಾರೆ. ನನಗೇನ್ ಬೇಕಾಗಿಲ್ಲ. ನನಗೆ ನಾನು ಇಟ್ಕೊಂಡ್ ಬೇಕಾಗಿರೋದೇನೋ ವಜ್ರಾಯುಧ, ಕಾಮಧೇನು, ಕಲ್ಪವೃಕ್ಷ, ಸಂಜೀವಿನಿ, ಶ್ವಾಸನ ಇಟ್ಕೊಂಡಿದ್ದೀನಿ. ಶ್ವಾಸನ ಇಟ್ಕೊಂಡ್ರೆ ಜಾಬ್ ಏನ್ ಇಷ್ಟಕ್ಕೆ ಜಾಬ್ ಅಲ್ಲಿ ಎಷ್ಟು ನಾನು ಸೃಷ್ಟಿ ಮಾಡ್ತೀನಿ. ಸೊ ಇದು ಮರಿಬೇಡಿ. 2025 ಹೊಸ ವರ್ಷದಲ್ಲಿ ಸತ್ಯನ್ ಮಾತ್ರನೇ ಇಟ್ಕೊಂಡು ನಿತ್ಯ ಸತ್ಯವಾಗಿರೋದು. ಯಾವಾಗ ಇಟ್ಕೊಂತೀವೋ ನಾವು, ನಾನು ಆತ್ಮ ಜ್ಞಾನದಲ್ಲಿ ಜೀವನ ಮಾಡಿ, ನಾನು ಆತ್ಮ ಅಂದ ತಕ್ಷಣ ಸೀಕ್ರೆಟ್ ಹೇಳ್ತೀನಿ ಮಾಸ್ಟರ್ಸ್. ಸುರೇಂದ್ರ ಕುಮಾರ್ ಅಂತ ನಾನು ಶರೀರ ಅಂತ ಭಾವನೆ ಜೀವನ ಮಾಡಿದ್ರೆ ಆ ಎನರ್ಜಿ ಫ್ಲೋ ಆಗುತ್ತೆ ಮಾಸ್ಟರ್ಸ್. ಸಿಂಪಲ್ ಹೇಳ್ತಾ ಇದೀನಿ, ಅರ್ಥ ಮಾಡ್ಕೋಬೇಕಂದ್ರೆ ಇದು ಸಿಂಪಲ್ ಲಾಜಿಕ್. ಈಗ ನಾನು ರೇಡಿಯೋ ತಗೊಂತೀನಿ, AM ಟ್ಯೂನ್ ಮಾಡಿದ್ರೆ ಏನ್ ಮಾಡುತ್ತೆ? AM ಸಾಂಗ್ಸೇ ಬರುತ್ತೆ. ಸಿಂಪಲ್ ಮಾಸ್ಟರ್ಸ್. ಆಂಟಿನಾ FM ಸಾಂಗ್ಸ್ ಬೇಕಂದ್ರೆ FM ಟ್ಯೂನ್ ಮಾಡ್ಬೇಕು. ಓಕೆ, ನಾನೇ ಭಗವಂತರು ಅಂದ್ರೆ ನಾನೇ ಆತ್ಮೇ ಪರಬ್ರಹ್ಮ ಅಂತ ಆ ಬ್ರಹ್ಮ ಭಾವನದಲ್ಲಿ ಜೀವನ ಮಾಡಿದ್ರೆ ಏನಾಗುತ್ತೆ? ಎಂಟೈರ್ ಯೂನಿವರ್ಸ್ ನನ್ನ ಒಳಗಡೆ ಸೃಷ್ಟಿ, ಅದೇ ಮಾತೆ ಮಂತ್ರ ಆಗ್ಬಿಡುತ್ತೆ ಮಾಸ್ಟರ್ಸ್. ನಾನು ಏನ್ ಮಾತಾಡಿದ್ರೆ ಅದು ಸೃಷ್ಟಿ ಆಗ್ಬಿಡುತ್ತೆ. ಇದು ಸೀಕ್ರೆಟ್. ಚಾಯ್ಸಸ್ ನಿಮಗೆ. ಇಲ್ಲ ನಾವು ಸುರೇಂದ್ರ ಕುಮಾರ್ ಅಂದ್ರೆ ನೀವು ಬೇರೆಯವ್ರ ಮೇಲೆ ಡಿಪೆಂಡ್ ಆಗ್ಬೇಕು. ನೀವು ಶಿಷ್ಯರಾಗಿ ಗುರು ಪರಂಪರದಲ್ಲಿ ನೀವು ಮತ್ತೆ ಬೇರೆಯವ್ರ ಹತ್ರ ಹೋಗ್ಬೇಕು, ಡಾಕ್ಟರ್ ಹತ್ರ ಹೋಗ್ಬೇಕು. ಇವಾಗ ನಾನು 4 ಇಯರ್ಸ್ ಆಯ್ತು ಡಾಕ್ಟರ್ ಹತ್ರ ಹೋಗ್ತಾನೆ ಇಲ್ಲ. ಎವ್ರಿ ಡೇ ಡಾಕ್ಟರ್, ನಾನು ಫ್ಯಾಮಿಲಿ ಡಾಕ್ಟರ್, ಹೆಡ್ಏಕ್ ಒಂದು ಡಾಕ್ಟರ್, ಇದಕ್ಕೆ ಯಾವ್ದು ಪ್ರಾಬ್ಲಮ್ ಡಾಕ್ಟರ್ ಹತ್ರ ಓಡೋಗ್ತದೆ. ದುಡ್ಡು ಇತ್ತು. ಮನಿ ಇಸ್ ನಾಟ್ ದ ವೆಲ್ಫೇರ್ ಮಾಸ್ಟರ್ಸ್. ಮನಃಶಾಂತಿ, ಮನಸ್ಸನ್ನು ಶೂನ್ಯ ಮಾಡ್ಕೊಂಡಿದ್ರೆ ಅವರೇ ರಿಯಲ್
ರಿಚ್ ಪರ್ಸನ್. ಈಗ ನನಗೆ ಯಾವ ಅವಶ್ಯಕತೆನೇ ಇಲ್ಲ. ಸುಮ್ನೆ ಆ ಡಾಕ್ಟರ್ ಹೋಗಿ 500 rupees ಕೊಡೋದು, ಮತ್ತೆ ಅವನು ಬಿಗ್ ಲಿಸ್ಟ್ ಕೊಡ್ತಾನೆ, ಆ ಟೆಸ್ಟ್ ಮಾಡಿ ಇದು ಮಾಡಿ ಟ್ರೈ ಮಾಡ್ತಾರೆ. ಆ ಶರೀರಕ್ಕೆ ಮಾಡ್ತಾರೆ, ಆ ಶರೀರ ಟೆಂಪರರಿ. ಲೈಫ್ ಲಾಂಗ್. ಎಷ್ಟು ಸರ್ ನಿಮ್ ಏಜ್? ಓ 55. ಓ ಕರೆಕ್ಟ್ ಸರ್, ಕರೆಕ್ಟ್ ಆಗಿ ಬಂದಿದೆ. ನನ್ಗೆ ಶುಗರ್ ಬರುತ್ತೆ, BP ಬರುತ್ತೆ, ಇದು ನಾರ್ಮಲ್. ಯಾಕಂದ್ರೆ ನಮ್ಗೆ ಶರೀರಕ್ಕೆ ಸಂಬಂಧ ಜ್ಞಾನ ತಗೊಂಡಿರೋದ್ರಿಂದ ನಿಮ್ಗೆ ಬಂದೇ ಬರುತ್ತೆ. ಸರ್ ನೀವು ಡಾಕ್ಟರ್ ಹತ್ರ ಹೋಗ್ಲೇಬೇಕು, ಹಾಸ್ಪಿಟಲ್ಗೆ ಹೋಗ್ತಾ ಇರ್ಬೇಕು, ಮತ್ತೆ ನೀವು ಟೆಂಪಲ್ಸ್ ಹೋಗ್ಲೇಬೇಕು. ಬಟ್ ಕರ್ಮ ಮಾಡ್ತಾನೆ. ಇದು ಏನಿಲ್ಲ, ಪೀಸಸ್ ಪತ್ರಿಕೆ ಹೇಳಿದ್ವಿ, ಏನು ಬೇಡ್ರಿ, ದುಡ್ಡು ಬೇಡ, ಏನು ಬೇಡ, ಶ್ವಾಸನ ಇಟ್ಕೊಳ್ರಿ ಅಂತ ತಗೊಂಡ್ರೆ ನಾವು ನೆಕ್ಸ್ಟ್ ಏನು, ಜ್ಞಾನ ಇಂಪಾರ್ಟೆಂಟ್. ಜ್ಞಾನ ಅಂದ್ರೆ ವೆಲ್ಫೇರ್. ನೆಕ್ಸ್ಟ್ ಏನು ಮಾಸ್ಟರ್? ಸುಂದರಂ. ಸರಸ್ವತಿಯಲ್ಲಿ ಲಕ್ಷ್ಮಿ. ಲಕ್ಷ್ಮಿ ಅಂದ್ರೆ ಬಾಡಿ ಮೇಲೆ ನಮ್ಗೆ ಜಾಸ್ತಿ ಇದಿರುತ್ತೆ, ಚೆನ್ನಾಗಿ ಕಾಣಿಸ್ಬೇಕು, ಇದು ದಟ್ ಇಸ್ ನಾಟ್ ಆಟೋಮ್ಯಾಟಿಕ್ ಮಾಸ್ಟರ್ಸ್. ನಿಮ್ಮ ಚೈತನ್ಯ ಆಲ್ರೆಡಿ ಇದ್ರೆ, ನಿಮ್ಮ ಮೈಂಡ್ ಇಸ್ ಇಂಡೆಕ್ಸ್, ಫೇಸ್ ಇಸ್ ದ ಇಂಡೆಕ್ಸ್ ಆಫ್ ದ ಮೈಂಡ್ ಅಂತಾರೆ. ಓಕೆ, ಅಂದ್ರೆ ನಮ್ಮ ಒಳಗೆ ಚೈತನ್ಯ ಸ್ಥಿತಿಯಲ್ಲಿದ್ರೆ ಫೇಸ್ ಆಟೋಮ್ಯಾಟಿಕ್. ಇವಾಗ ನೋಡಿ ಪಿರಮಿಡ್ ಮಾಸ್ಟರ್ಸ್ ಯಾರ ಫೇಸ್ ಹೆಂಗಿರುತ್ತೆ ಅವ್ರದ್ದು, ಅವ್ರ ಏನ್ ಬ್ಯೂಟಿ ಏನ್ ಮಾಡಲ್ಲ, ಅಲ್ಲಿಗೆ ಹೋಗಲ್ಲ, ಅವರು ಧ್ಯಾನ ಮಾಡ್ತಾರೆ, ಆಟೋಮ್ಯಾಟಿಕ್ ಆಗಿ ಬ್ಯೂಟಿ ಬರುತ್ತೆ. ಸೊ ಬ್ಯೂಟಿ ಆಫ್ ದ ಸೋಲ್ ಹೆಂಗಾಗುತ್ತೆ? ಹ್ಯಾಪನ್ಸ್ ಇನ್ ಸರ್ವೀಸ್. ಓಕೆ, ಫಸ್ಟ್ ನಾವು ಧ್ಯಾನ ಮಾಡಬೇಕು, ಸೆಕೆಂಡ್ ಸ್ವಾಧ್ಯಾಯ ಮಾಡಬೇಕು, ಎರಡನೇ ಗೋಲ್, ಮೂರನೇ ಗೋಲ್ ಸೇವಾ ಮಾಸ್ಟರ್ಸ್. ಮುಕ್ತಿ ಬೇಕಂದ್ರೆ ಧ್ಯಾನದಿಂದ ಜ್ಞಾನ, ಜ್ಞಾನದಿಂದ ಮುಕ್ತಿ. ಈ ಮೂರು ಗೋಲ್ಸ್. ಧ್ಯಾನ ಫಸ್ಟ್ ಗೋಲ್, ಸೆಕೆಂಡ್ ಜ್ಞಾನ, ಮೂರನೇದು ಸೇವಾ. ಸೇವಾ ಇಸ್ ದ ಹೈಯೆಸ್ಟ್. ಅಂದ್ರೆ ಅದೇ ನಾನೇನಂದ್ರೆ, ಈ ಮದರ್ ತೆರೇಸಾ, ಪತ್ರಿಜಿ ಹೇಳ್ತಾರೆ, ಮದರ್ ತೆರೇಸಾ ಎಕ್ಸಾಂಪಲ್. ಅವ್ರು ಏನ್ ಅಂದ್ರೆ ಸೇವಾದಲ್ಲಿ ಅವರು ಎಕ್ಸಾಂಪಲ್ ತಗೋಬೇಕು ನಾವು. ಮಹಾತ್ಮ ಗಾಂಧಿ ಏನ್ ಸೇವೆ ಮಾಡಿದ್ದಾರೆ ಈ ಇಂಡಿಪೆಂಡೆನ್ಸ್ ತರಕ್ಕೆ. ಮದರ್ ತೆರೇಸಾ ಎಲ್ಲರಿಗೆ ಅವರು ಅಂದ್ರೆ ಪ್ರಪಂಚಿಕ ಸೇವೆ ಮಾಡಿದ್ದಾರೆ. ಬಟ್ ನಾವೇನ್ ಮಾಡ್ಬೇಕು? PSSM ಮಾಸ್ಟರ್ಸ್ ಆಧ್ಯಾತ್ಮಿಕ ಸೇವಾ ಅಂದ್ರೆ ಆತ್ಮಕ ಸೇವೆ ಮಾಡ್ಬೇಕು. ಆತ್ಮಕ್ಕೆ ಏನ್ ಬೇಕು? ಶಕ್ತಿ, ಜ್ಞಾನ. ಹೆಂಗ್ ಸಿಗುತ್ತೆ? ಧ್ಯಾನದಿಂದ ಶಕ್ತಿ ಬರುತ್ತೆ, ಸ್ವಾಧ್ಯಾಯದಿಂದ ಜ್ಞಾನ ಸಿಗುತ್ತೆ. ಸೊ ಸೇವಾ ಅನ್ನೋದು ಪತ್ರಿಜೆ ಹೇಳಿರೋದ್ರಿಂದ ಪ್ರತಿಯೊಂದು ಈ ಸೇವಾ ಅಂದ್ರೆ ಕೇವಲ ಎನಿಮಲ್ಸ್ ಕಿಂಗ್ಡಮ್, ಪ್ಲಾಂಟ್ ಕಿಂಗ್ಡಮ್, ಮಿನರಲ್ ಕಿಂಗ್ಡಮ್, ಸ್ಪಿರಿಚುವಲ್ ಕಿಂಗ್ಡಮ್, ಬರ್ಡ್ ಕಿಂಗ್ಡಮ್, ಫಿಶ್ ಕಿಂಗ್ಡಮ್. ಈ ಸೇವಾ ಅನ್ನೋದು ಎಲ್ಲರಿಗೂ ಸೇವಾ, ಎವ್ರಿ ಒನ್. ಸೊ ಆ ತರ ಅದಕ್ಕೆ ಫೈನಲ್ ವರ್ಡ್ ಏನಿದೆ? ಪರೋಪಕಾರಂ ಇದಂ ಶರೀರಂ. ಈ PSSM ಮಾಸ್ಟರ್ಸ್ ನಾವು ಯಾವ ಭೂಮಂಡಲಕ್ಕೆ ಬಂದಿದ್ದೀವಿ, ನಾವು ನಮ್ಮ ಪರ್ಪಸ್ ಏನಂದ್ರೆ ಪರೋಪಕಾರಂ ಇದಂ ಶರೀರಂ. ಅಂದ್ರೆ ಈಗ ನನಗೆ ಬಂದಿರೋದು ಇದೇ ಮಾಸ್ಟರ್ಸ್. ನಿಜವಾಗಿ ಹೇಳ್ತೀನಿ, 2019 ಆ ಟೈಮಲ್ಲಿ ಏನಕ್ಕೆ ನಾನು ನಾಟ್ ಇಸ್ ಮೈ ಪರ್ಪಸ್ ಆಫ್ ಲೈಫ್ ಅರ್ಥ ಆಗ್ತಾ ಇರ್ಲಿಲ್ಲ. ಏನಕ್ಕೆ ಇದೆಲ್ಲ ದುಃಖ ನನಗೆ ಲೈಫಲ್ಲಿ ಅಂದ್ರೆ, ಯಾವಾಗ ರಮಣ ಮಹರ್ಷಿ ಕನೆಕ್ಟ್ ಆಗಿ ನನಗೆ ಫಸ್ಟ್ ನೀವ್ ಯಾರೋ ತಿಳ್ಕೊಳ್ರಿ ಅಂತ ಬರ್ತಾ ಇತ್ತು. ಏನ್ ತಿಳ್ಕೊಳ್ಳಿದ್? ನಾನು ಸುರೇಂದ್ರ ಕುಮಾರ್ ಎಲೆಕ್ಟ್ರಾ ಇದೇ ಆ ಶರೀರ ಕಾನ್ಶಿಯಸ್ಸೇ ಬರ್ತಾ ಇತ್ತು. ತಿಳ್ಕೊಳ್ರಿ ಅಂದ್ರೆ ಮತ್ತೆ ಧ್ಯಾನ ಮಾಡ್ತಾ ಪರ್ಪಸ್ ಆಫ್ ಲೈಫ್ ಅಂದ್ರೆ ಪರೋಪಕಾರಂ ಇದಂ ಸರಿ. ಪರೋಪಕಾರಂ ಅಂದ್ರೆ ನಾನು ಸರಿ ಇದ್ರೆ ನಾನು ಇನ್ನೊಬ್ಬರಿಗೆ ಸೇವೆ ಮಾಡಕ್ಕಾಗತ್ತೆ. ನನ್ಗೆ ನೂರಾರು ಸಮಸ್ಯೆಗಳಿದೆ, ಬೇರೆಯವ್ರಿಗೆ ನಾನ್ ಹೆಂಗ್ ಮಾಡೋದು? ಇದೇ ಅಜ್ಞಾನ ಮಾಸ್ಟರ್ಸ್. ನಾವು ಏನು ಕೊಟ್ರೇನೆ ಅದು ಫಸ್ಟ್ ಬರುತ್ತೆ. ನನ್ನ ಹತ್ರ ದುಡ್ಡಿದ್ರೆ ನಾನು ಬೇರೆ ಬರಬಾರದು ಪ್ರಾಪಂಚಿಕ ಜ್ಞಾನ. ನಾನು ದುಡ್ಡು ಸಂಪಾದನೆ ಮಾಡಿ ಆಮೇಲೆ ಬ್ಯಾಂಕ್ ಬ್ಯಾಲೆನ್ಸ್ ಎಕ್ಸ್ಟ್ರಾ ಇದ್ರೆ ಅದು ನಾನು ಅನ್ನದಾನಕ್ಕೆ ಮಾಡೋದು ಪ್ರಪಂಚಿಕ. ಆಧ್ಯಾತ್ಮಿಕ ಜ್ಞಾನ ಆ ತರ ವರ್ಕ್ ಆಗಲ್ಲ ಮಾಸ್ಟರ್ಸ್. ನೀವು ಸಮಸ್ಯೆಗಳಿದ್ರೇನು ಹೆಲ್ಪ್ ಅದರ್ಸ್, ಅವ್ರಿಗೆ ಹೆಲ್ಪ್ ಮಾಡಿದ್ರೆ ನಿಮ್ಗೆ ಇದು ಸೀಕ್ರೆಟ್ ಹೇಳ್ತಾ ಇದ್ದೀನಿ. ಇದೇ ನಾನು ಸ್ಟಾರ್ಟ್ ಮಾಡಿದ್ದೀನಿ. ನನಗೆ ಎಷ್ಟಾದ್ರೂ ಬಿಟ್ಬಿಟ್ಟೆ ನಾನು. ಮನೆಯಲ್ಲಿ ತುಂಬಾ ಚಾಲೆಂಜಸ್ ಇತ್ತು. 30ನೇ ವರ್ಷಕ್ಕೆ ಮದುವೆ ಆಗಿದ್ಮೇಲೆ 46ನೇ ವರ್ಷಕ್ಕೆ ವರೆಗೂ ಸಫರ್ ಮಾಡಿದೀವಿ. ಯಾಕಂದ್ರೆ ಅಲ್ಲಿ ಟ್ರೈ ಮಾಡ್ತಾ ಇದ್ದೆ ಏನಾದ್ರೂ ಚೇಂಜ್ ಮಾಡಕ್ಕೆ. ಅದೆಲ್ಲ ಪ್ರಾಬ್ಲಮ್ ನನ್ನಲ್ಲಿ ಇರುತ್ತೆ. ಔಟ್ ಸೈಡ್ ನೋಡ್ತಾ ಇದ್ದೆ, ನನ್ನಲ್ಲಿರೋ ಬ್ಲಾಕ್ಗೆ ನಾನು ಗಮನನೇ ಕೊಟ್ಟಿಲ್ಲ. ನಾನು ಯಾವಾಗ ಧ್ಯಾನ ಮಾಡಿದ್ಮೇಲೆ, ಸೊ ಇಲ್ಲಿ ಇವಾಗ ನಾವು ಮಿರರ್ ಇರುತ್ತೆ, ಈಗ ನನ್ನ ಫೇಸ್ ಅಲ್ಲಿ ಎಲ್ಲಾ ಡಸ್ಟ್ ಎಲ್ಲ ಇದೆ.
ನಾನು ಮಿರರ್ ಕ್ಲೀನ್ ಮಾಡಿದ್ರೆ ನನ್ನಲ್ಲಿ ಕ್ಲೀನ್ ಆಗುತ್ತೆ. ನಾನೇನ್ ಮಾಡ್ಬೇಕು? ಅಲ್ಲಿ ಏನ್ ಮಾಡಿದ್ರೇನು ಏನು ನೋ ಯೂಸ್. ನಾನು ಯಾವಾಗ ನನ್ನ ಫೇಸ್ ಕ್ಲೀನ್ ಮಾಡಿದ್ಮೇಲೆ ನಾನು ಯಾರು ಅನ್ನೋದು ಅಲ್ಲಿ ನನಗೆ ಕಾಣಿಸುತ್ತೆ ಮಾಸ್ಟರ್ಸ್. ಸೊ ಅದರಿಂದ ಸುಂದರಂ ಲಕ್ಷ್ಮಿ ಕಾನ್ಶಿಯಸ್ನೆಸ್. ನಾವು ಫಸ್ಟ್ ಪಾರ್ವತಿ, ಸೆಕೆಂಡ್ ಸರಸ್ವತಿ, ಅದೇ ಸತ್ಯಂ, ಶಿವಂ, ಸುಂದರಂ, ಲಕ್ಷ್ಮಿ. ಇದು 3ನೇ ಗೋಲ್. ಈ 3 ಗೋಲ್ಸೇ ಮಾಸ್ಟರ್ಸ್ ಅಷ್ಟೇ. ನೀವೇನು ಅದೇ ವಿಶ್ವಾಸ ಇಂಪಾರ್ಟೆಂಟ್. ಇದೆಲ್ಲ ನಾವು ಸುಮ್ನೆ ಸುರೇಂದ್ರ ಕುಮಾರ್ ಹೇಳಿದ್ದಾರೆ ಅಂತ ಆತರ ಅಲ್ಲ. ನೀವು ಜೀವಿಸ್ಬೇಕು, ಸರೆಂಡರ್ ಆಗ್ಬೇಕು. ಸರೆಂಡರ್ ಅಂದ್ರೆ ನಾರ್ಮಲ್ ಸರೆಂಡರೆನ್ಸ್ ಅಲ್ಲಿ ಇದು ವರ್ಕ್ ಆಗಲ್ಲ. ಟೋಟಲ್ ಸರೆಂಡರೆನ್ಸ್, ಕಂಪ್ಲೀಟ್ಲಿ ಸರೆಂಡರೆನ್ಸ್ ಅಂದ್ರೆ ಆ ಯೂನಿವರ್ಸ್ಗೆ. ಯೂನಿವರ್ಸ್ ಅಂದ್ರೆ ಯಾರಲ್ಲ, ನಮ್ಮ ಒಳಗಡೆ ಚೈತನ್ಯನೇ ಆ ಯೂನಿವರ್ಸ್. ನನಗೆ ಸರೆಂಡರ್ ಆದ್ರೆ ನೀವು ಎನಿಥಿಂಗ್ ಈಸ್ ಪಾಸಿಬಲ್. ಇವಾಗ ನಾನು ಯಾವತ್ತೂ ಎಲ್ಲಾ ಜೂಮ್ಸ್ ಅಲ್ಲಿ 4 years ಪತ್ರಿಜಿ ಹತ್ರನೇ ಹೇಳಿದೆ, ನನ್ನ ಟಾರ್ಗೆಟ್ 8 ಬಿಲಿಯನ್ ಮಾಸ್ಟರ್ಸ್ ಧ್ಯಾನ ಪರಿಚಯ ಮಾಡಿದೆ ನಾನು ಅಂತ. ಬೇರೆಯವ್ರು ನಗ್ತಾರವ್ರು, ನಗ್ದ್ರೆ ನನಗೇನ್ ಪ್ರಾಬ್ಲಮ್ ಇಲ್ಲ. ಏನಕ್ಕೆ ಸೀಕ್ರೆಟ್ ಹೇಳ್ತೀನಿ ನಾನಿಲ್ಲಿ. ನಮ್ಗೆ ಯಾವತ್ತೂ ಹೈಯೆಸ್ಟ್ ಗೋಲ್ ಯಾವಾಗ ಇಡ್ತೀವೋ ಆಟೋಮ್ಯಾಟಿಕ್ ಆಗಿ ನಿಮ್ಗೆ ಚಿಕ್ಕ ಚಿಕ್ಕ ಬೇಕಾಗಿರೋದೆಲ್ಲ ಆಟೋಮ್ಯಾಟಿಕ್ ಬಂದ್ಬಿಡುತ್ತೆ ಮಾಸ್ಟರ್ಸ್. ನಮ್ಗೆ ಜೀವನ ಆನಂದವಾಗಿರ್ಬೇಕು, ಸುಂದರವಾಗಿರ್ಬೇಕಂದ್ರೆ ಲಕ್ಷ್ಯ ಆಲ್ವೇಸ್ ಮಿರಾಕ್ಯುಲಸ್ ಆಗಿರ್ಬೇಕು. ಲಕ್ಷ್ಯಕ್ಕೆ ನಾನು 8 ಬಿಲಿಯನ್ ಅನ್ಕೊಂಡಿದ್ದೀನಲ್ಲ, ಅದು ಏನು ಅಚೀವ್ ಆದ್ರೆ 0 ಮಾರ್ಕ್ಸ್ ಮಾಸ್ಟರ್ಸ್. ಹೈಯರ್ ವರ್ಲ್ಡ್ಸ್ ಹೋದ್ರೆ ನಾನು 8 ಬಿಲಿಯನ್ಗೆ ನಾವು ಇಷ್ಟೆಲ್ಲ ನಾನು ಹೇಗೆ ಜೀವನ ಮಾಡಿದ್ದೀನಿ ಅನ್ನೋದೇ ಚೆಕ್ ಮಾಡ್ತಾರೆ. ಹೌ ಐ ಲಿವ್ಡ್. ನನ್ನ ಟಾರ್ಗೆಟ್ ಮಿರಾಕ್ಯುಲಸ್ ಅಂದ್ರೆ ಯೂನಿವರ್ಸ್ ಆಧಾರ ಎನರ್ಜೀಸ್ ಫ್ಲೋ ಮಾಡುತ್ತೆ ನನಗೆ. ನೀವು ಬರಿ ಮಾಡ್ಕೊಳ್ಳೋ ಅವಶ್ಯಕತೆ ಪ್ರಾಪಂಚಿಕದಲ್ಲಿ ಆತರ ಅಲ್ಲ. ಅಯ್ಯೋ ನೀವ್ ಏನೋ ಹೇಳಿದೀರಾ, 8 ಬಿಲಿಯನ್ ಹೇಳ್ತಾ ಇದ್ದೀರಾ, ಇವನ್ 2 ಲಕ್ಷನೂ ಮಾಡಿಲ್ಲ, ಒಂದು 1000 ಮಾಡಿಲ್ಲ, ಅದಕ್ಕೆ ಸಂಬಂಧ ಇಲ್ಲ. ನಮ್ಮ ಲಕ್ಷ್ಯ ಕೇವಲ ಓನ್ಲಿ ಹಂಚ್ತಾ ಹೋಗೋದಷ್ಟೇ, ಹೇಳ್ತಾ ಹೋಗೋದು, ಹೇಳ್ತಾ ಹೋಗೋದು. ಅವ್ರು ತಗೊಂತಾರ ತನ್ನ ಸಂಬಂಧನೇ ಇಲ್ಲ, ಮಾರ್ಕ್ಸೇ ಇಲ್ಲ ಮಾಸ್ಟರ್ಸ್. ಇದು ಸತ್ಯ. ನನಗೆ ಗೊತ್ತಾಗಿರೋದು ಯಾವಾಗ ಪತ್ರಿಜಿ ಈ PSSM ಅಲ್ಲಿ ಜಾಯಿನ್ ಆಗಿದ್ದೀನೋ ನನಗೆ ಯಾವ್ದು ವರಿನೇ ಇಲ್ಲ. ಇನ್ನು ಏನಿದೆಯೋ ಅದೆಲ್ಲ ಹೇಳ್ಬಿಡ್ತೀನಿ ನಾನು, ಧೈರ್ಯವಾಗಿ ಹೇಳ್ತೀನಿ. ಬೇರೆಯವರು ನನ್ನ ಅವಮಾನ ಮಾಡಿದ್ರೇನು ಓಕೆ, ಐ ಡಸಂಟ್ ಕೇರ್. ಕೀಪ್ ಆನ್, ಐ ವಿಲ್ ಗೋ ಅಂಡ್ ಡಿಕ್ಲೇರ್ ಲೈಕ್ ದಿಸ್ ಓನ್ಲಿ. ಎಲ್ಲರಿಗೂ ಧ್ಯಾನ ಜಗತ್, ಪಿರಮಿಡ್ ಜಗತ್, ಸ್ವೀಕಾರ ಜಗತ್, ಸುವರ್ಣ ಕರ್ನಾಟಕ, ಸುವರ್ಣ ಭಾರತ, ಸುವರ್ಣ ಪ್ರಪಂಚ ಎಲ್ಲಾನು ಇದೆ ಹೇಳ್ತೀನಿ ನಾನು. ನಾನೇ ಆ ಮೂಲ ಚೈತನ್ಯ, ನಾನೇ ಆ ಪರಬ್ರಹ್ಮ, ಅಹಂ ಬ್ರಹ್ಮಾಸ್ಮಿ, ತತ್ವಮಸಿ, ಮಹಾತ್ಮ ಸರ್ವಗತ. ಏನಕ್ಕೆ ಅಂದ್ರೆ ಸೀಕ್ರೆಟ್ ಒಂದೇ. ನೀವು ಯಾವಾಗ ಈ ತರ ಮಾತಾಡ್ತಾ ಅದೇ ಮಾತು ಮೀದ ಧ್ಯಾಸ ಏನೋ ಇದೆ, ನೀವು ಈ ಸತ್ಯನೇ ಮಾತಾಡ್ತಾ ಇದ್ರೆ ಆಫ್ ಎನರ್ಜೀಸ್ ಫ್ಲೋ ಆಗುತ್ತೆ. ಮಾತೇ ಮಂತ್ರವಾಗ್ಬಿಡುತ್ತೆ. ಈಗ ನೀವು ಬೇರೆ ಹತ್ರ ಹೋಗೋದ್ರ ಅವಶ್ಯಕತೆ ಇಲ್ಲ. ಏನ್ ಹೇಳಿದ್ರೆ ಜಾಬ್ ಅಂದ್ರೆ ಜಾಬ್ ಸಿಗುತ್ತೆ, ಕಾರ್ ಅಂದ್ರೆ ಕಾರ್ ಸಿಗುತ್ತೆ, ಫ್ಲೈಟ್ ಅಂದ್ರೆ ಫ್ಲೈಟ್ ಬರುತ್ತೆ, ಏನ್ ಬೇಕಾದ್ರೂ ಬರುತ್ತೆ. ಬಟ್ ನಿಮ್ ಇಂಟ್ರೆಸ್ಟ್ ಇರಲ್ಲ ಅದ್ರ ಮೇಲೆ. ಯಾಕಂದ್ರೆ ಎಲ್ಲಾ ಕಡೆ ನೀವೇ ಇರಬೇಕು, ನಿಮ್ಗೆ ಏನಿದೆ ಎಲ್ಲಾ ಕಡೆ ನಾನೇ ಇದ್ದೀನಿ. ಸೊ ದೀಸ್ ಆರ್ ದ 3 goals. ಸೊ ಫೈನಲ್ ಪರ್ಪಸ್ ಆಫ್ ಲೈಫ್ ಇಸ್ ಸೇವಾ. ಸೇವಕ್ಕೆ ಹೆಚ್ಚು, ಎಸ್ಪೆಷಲಿ PSSM ಮಾಸ್ಟರ್ಸ್ ನಾವು ಸೇವಕ್ಕೆ ಇಂಪಾರ್ಟೆನ್ಸ್ ಕೊಡ್ಬೇಕು. ಈ ಭೂಮಂಡಲದಲ್ಲಿ ಪ್ರತಿಯೊಂದು ಕಡೆ ನಾವು ಇವಾಗ ಈ ಪ್ರಚಾರ ಅನ್ನೋದು ಹೆಚ್ಚು ಮಾಡ್ಬೇಕು. ಇದರಲ್ಲಿ ಶಾಕಾಹಾರ ಜಗತ್ ಅಂದ್ರೆ ರ್ಯಾಲೀಸ್ ಪಾರ್ಟಿಸಿಪೇಟ್ ಮಾಡ್ಬೇಕು, ಈ ತರ ಝೂಮ್ ಸೆಷನ್ಸ್ ಅಟೆಂಡ್ ಮಾಡ್ಬೇಕು, ಈ ತರ ಧ್ಯಾನ ಮಹಾಚಕ್ರಗಳು, ಈ ತರ ಯಾಗಗಳು, ಯಜ್ಞಗಳು, ಟ್ರೆಕ್ಕಿಂಗ್ಸ್ ಹೆಚ್ಚು ಸಮಯ ಅಲ್ಲೇ ಮಾಡ್ಬೇಕು ಮಾಸ್ಟರ್. ಬಟ್ ಇದೆಲ್ಲ ಮಾಡಿದ್ರೆ ನನ್ನ ವೆಲ್ಫೇರ್ ಏನಂದ್ರೆ, ನಾನು ಹೇಳಿದಿನಲ್ಲ ಶಾಡೋ ಅದು, ನಾನೇ ಎಕ್ಸಾಂಪಲ್ ಅದಕ್ಕೆ. ನಾನ್ ತಲೆ ಕೆಡ್ಸ್ಕೊಂತಾನೆ ಇಲ್ಲ. ಇದು ಆಟೋಮ್ಯಾಟಿಕ್ ನನ್ನ ಮನೆ ಫ್ಯಾಮಿಲಿಯಲ್ಲಿ ಇಶ್ಯೂಸ್ ಎಲ್ಲ ಸಾಲ್ವ್ ಆಯ್ತು, ನಮ್ ಡಾಟರ್ದು ಎಜುಕೇಶನ್ ಪ್ರಾಬ್ಲಮ್ ಸಾಲ್ವ್ ಆಯ್ತು, ನಮ್ಮ ಲೈಫ್ ಇಶ್ಯೂಸ್ ಸಾಲ್ವ್ ಆಯ್ತು, ನನಗೆ ಬೇಕಾಗಿರೋ ಫೈನಾನ್ಷಿಯಲ್ ಆಟೋಮ್ಯಾಟಿಕ್ ಹೆಲ್ತ್ ಪ್ರಾಬ್ಲಮ್ಸ್ ಸಾಲ್ವ್ ಆಯ್ತು. ತಲೆ ಕೆಡ್ಸ್ಕೊಂತಾನೆ ಇಲ್ಲ ನಾನು. ಬಟ್ ಸುಮ್ನೆ ಬರಲ್ಲ, ಎಫರ್ಟ್ ಹಾಕ್ಬೇಕು, ಸೇವಾ ಮಾಡ್ಬೇಕು, ಕಂಪ್ಲೀಟ್ ಸರೆಂಡರ್ ಆಗ್ಬೇಕು. ಸೊ ಇದು ನನಗೆ ಇವತ್ತು ಅದಕ್ಕೆ ಫೈನಲ್ ಇದೊಂದು ಹೇಳಿ ಕ್ಲೋಸ್ ಮಾಡ್ತೀನಿ. ಜೀಸಸ್ ಏನ್ ಹೇಳಿದಾರೆ ಅಂದ್ರೆ, ಸೀಕ್ ye the kingdom of God and his righteousness, then all else will be added unto you. ನೋಡಿ ಎಷ್ಟು ಕ್ಲಿಯರ್ ಆಗಿ ಹೇಳಿದ್ದಾರೆ. ಸೀಕ್ ye the kingdom of God, ಸೀಕ್ ye the kingdom of God ಅಂದ್ರೆ ಸೀಕ್ ye the truth,
ಸೀಕ್ ಎದೆ ಸತ್ಯಂ. ನಾವು ನಮ್ಮ ಕೆಲಸ ಏನು? ಫಸ್ಟ್ ಗೋಲ್ ತಗೊಳ್ಳಿ ನೀವು. ಟ್ರೂತ್, ಸತ್ಯ ಏನು? ಆತ್ಮೆ, ಸತ್ಯಂ. ಯಾವಾಗ ನಾವು ಆ ನಿತ್ಯ ಸತ್ಯನ ಚೈತನ್ಯನೇ ನಾವು ಸತ್ಯ ಇಟ್ಕೊಂಡ್ರೆ ಹೀಸ್ ರೈಟಿಯಸ್ನೆಸ್ ಅಂದ್ರೆ ಏನು ಧರ್ಮ, ಆತ್ಮ ಧರ್ಮ ಏನು? ಗಾಡ್ಲಿ ಧರ್ಮ. ಗಾಡ್ ಅಂದ್ರೆ ಏನು? ಅಹಿಂಸಾ. ಯಾರಿಗೂ ನಾವು ಹಿಂಸೆ ಮಾಡಬಾರ್ದು ಮಾಸ್ಟರ್. ಹಿಂಸೆ ಅಂದ್ರೆ ಓನ್ಲಿ ಪ್ರಾಣಿಗಳಿಗೆ ಅಲ್ಲ, ಮಾತಾಡಿದ್ರೆ ಬೇರೆಯವ್ರಿಗೆ ಹಿಂಸೆ ಆಗಬಾರ್ದು, ಯಾರಿಗೂ ನೋವು ಕೊಡಬಾರ್ದು. ಅವ್ರು ಕೊಟ್ಟಿದ್ದಾರಂತ ನೀವು ಕೊಟ್ರೆ ನೋ, ಅವರು ಸೀರಿಯಸ್ ರೀತಿಯಲ್ಲಿರೋದು ಮಾಡ್ತಾರೆ, ನೀವು ಕ್ಷಮಿಸ್ಬೇಕು ಅವ್ರನ್ನ. ನೀವು ಮಾತ್ರ ಅಹಿಂಸಾ ಫಸ್ಟ್. ರೈಟಿಯಸ್ನೆಸ್ ಅಂದ್ರೆ ಧರ್ಮ. ಇಂಗ್ಲಿಷ್ ಅಲ್ಲಿ ಹೇಳ್ತಿದ್ರು ರೈಟಿಯಸ್ನೆಸ್ ಅಂದ್ರೆ ಧರ್ಮ. ಏನ್ ಧರ್ಮ? ಆತ್ಮ ಧರ್ಮ ಏನು? ನಾನ್ ಕಿಲ್ಲಿಂಗ್, ಯಾರನ್ನು. ನೆಕ್ಸ್ಟ್ ನಾನ್ ವೈಲೆನ್ಸ್, ನಾನ್ ಇಂಟರ್ಫರೆನ್ಸ್. ಇದು ಮಾಡಿ ಮಾಸ್ಟರ್ಸ್. ಏನು? ಅಹಿಂಸಾ, ನಾನ್ ಕಿಲ್ಲಿಂಗ್, ನಾನ್ ವೈಲೆನ್ಸ್, ಬೇರೆ ಇಂಟರ್ಫರೆನ್ಸ್ ಆಗ್ಬೇಡಿ. ಅವ್ರು ಏನಾದ್ರು ಮಾಡ್ಕೊಳ್ರಿಪ್ಪ ನಿಮ್ ಪಕ್ಕದವ್ರೆ. ನೀವು ಸುಮ್ನೆ ದ್ರಷ್ಟ ಮೂವಿ ತರ ನೋಡಿ, ಪ್ರತಿಯೊಬ್ಬರಲ್ಲಿ ಚೈತನ್ಯ ಇದೆ. ಅವ್ರಿಗೆ ಏನೋ ಮೂಲಧಾರ ಚೈತನ್ಯ, ಮೂಲಧಾರ ಏನೋ ಅದರಲ್ಲಿ ಇರ್ತಾರೆ. ನಾವು ಅಲ್ಲಿಂದ ಬಂದಿರೋರೇ ಅಲ್ವಾ? ಸೊ ಅವ್ನ ಯಾಕೆ ತಪ್ಪು ತಿಳ್ಕೊಂತೀವಿ ನಾವು? ತಮೋ ಗುಣದಲ್ಲಿ ಇರ್ತಾರೆ, ರಜೋಗುಣದಲ್ಲಿ ಇರ್ತಾರೆ. ಸೊ ನಾವು ಯಾರನ್ನು ತಪ್ಪು ತಿಳ್ಕೋಬಾರ್ದು. ಸೊ ದೆನ್ ಆಲ್ ಎಲ್ಸ್ ವಿಲ್ ಬಿ ಆಡೆಡ್ ಇನ್ ಟು ಯು. ಇದು ಮಾಡಿ. ನಾನ್ ಮಾಡಿದೀನಿ, ನಾನು ಲೈಫಲ್ಲಿ ಅನುಭವದಿಂದನೇ ಮಾತಾಡ್ತಾ ಇದ್ದೀನಿ, ಅದಕ್ಕೆ ಧೈರ್ಯವಾಗಿ ಹೇಳ್ತಾ ಇದ್ದೀನಿ. ಸಾಮಾನ್ಯವಾಗಿ ಪತ್ರಿಕೆ ಅನುಭವನೇ ಜ್ಞಾನ ಅಂತಾರೆ. ಈ ISSM ಅಲ್ಲಿ ಯಾರು ಮಾತಾಡಿದ್ರೆ ಅನುಭವದಿಂದನೇ ಜನರಲ್ ಆಗಿ. ಯಾಕಂದ್ರೆ 95% ಆಲ್ ಈ ವಾಕಿನ್ ಮಾಸ್ಟರ್ಸ್ ಇರ್ತಾರೆ ಇದರಲ್ಲಿ. ಅವ ಸತ್ಯ ಮಾಡೋದು ಸಾಧ್ಯವೇ ಇಲ್ಲ. ಹೇಳ್ತಾರೆ ಏನಂದ್ರೆ ಯು ವಿಲ್ ರಿಸೀವ್ ಶಿವಂ. ನೋಡಿ, ಶಿವಂ ಅಂದ್ರೆ ಏನು? ವೆಲ್ಫೇರ್ ಏನು? ಮೆಟೀರಿಯಲ್ ವೆಲ್ಫೇರ್, ಬಾಡಿ ವೆಲ್ಫೇರ್, ಮೆಂಟಲ್ ವೆಲ್ಫೇರ್, ವೆಲ್ಬೀಯಿಂಗ್, ಇಂಟೆಲೆಕ್ಚುಯಲ್ ವೆಲ್ಫೇರ್, ಫೈನಾನ್ಷಿಯಲ್ ವೆಲ್ಫೇರ್, ಸ್ಪಿರಿಚುವಲ್ ಎನರ್ಜಿ. ಆಟೋಮ್ಯಾಟಿಕಲಿ ಶಾಡೋ, ಆಟೋಮ್ಯಾಟಿಕ್ ಅದ್ರ ಬಗ್ಗೆ ಯೋಚನೆ ಮಾಡಿ. ಯು ವಿಲ್ ರಿಸೀವ್ ಕ್ಷೇಮಂ, ಯು ವಿಲ್ ರಿಸೀವ್ ಹೋಲಿಸ್ಟಿಕ್ ವೆಲ್ ಬೀಯಿಂಗ್. ಇದು ಹೇಳಿರೋದು ಯಾರು? ಜೀಸಸ್ ಕ್ರೈಸ್ಟ್. ಪತ್ರಿಜಿ ಹೇಳಿದೀನಿ ಈಗ. ಇವರೆಲ್ಲ ಅವರು ಆಲ್ರೆಡಿ ಎನ್ಲೈಟೆಂಡ್ ಮಾಸ್ಟರ್ಸ್. ಅವ್ರು ಹೇಳಿದ ಮೇಲೆ ನಾವು ಕೇಳಲೇಬೇಕು. ವಿ ಹ್ಯಾವ್ ಟು ಜಸ್ಟ್ ಬ್ಲೈಂಡ್ ಆಗಿ ಜಂಪ್ ಮಾಡಿ ಅಷ್ಟೇ. ಜಸ್ಟ್ ತಲೆ ಕೆಡ್ಸ್ಕೊಳ್ಳೇಬೇಡಿ. ಈಗ ನನ್ನ ಜೀವನ ನಾನು ಹೇಳ್ತಾ ಇದ್ದೀನಲ್ಲ, ಟಿಲ್ ಮೈ ಲಾಸ್ಟ್ ಬ್ರೆತ್ ನಾನು ಇದೇ ಕೆಲಸ, ಸೇವೆ ಮಾಡಿದ್ರೆ ಎಲ್ಲಿ ಕಳ್ಸಿದೆ ಅಲ್ಲಿ ಹೋಗ್ತಾನೆ ಇರ್ತೀನಿ. ಬಟ್ ಇದೆಲ್ಲ ಹೋದ್ರೆ ನನ್ ಯಾರು ನೋಡಿ ಶಾಡೋ ಅಲ್ಲ, ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ವೆಲ್ಬೀಯಿಂಗ್ ಆಟೋಮ್ಯಾಟಿಕ್ಲಿ, ಹೆಲ್ತ್ ಇಸ್ ಟೇಕನ್ ಕೇರ್, ಫೈನಾನ್ಷಿಯಲ್ ಇಸ್ ಟೇಕನ್ ಕೇರ್, ಯುವರ್ ಫ್ಯಾಮಿಲಿ ಇಶ್ಯೂಸ್ ಆರ್ ಟೇಕನ್ ಕೇರ್. ಸೊ ಇಷ್ಟು ಹೇಳ್ತಾ, ಸೊ ನಮ್ಮ ಲಕ್ಷ್ಯ ಏನ್ ಮಾಸ್ಟರ್ಸ್? ಸತ್ಯಂ, ಶಿವಂ, ಸುಂದರಂ. Satyam is the first goal, Shivam is second goal, Sundaram is third goal. ಸೊ ಇಲ್ಲಿ ನಾವು ಜಾಸ್ತಿ ಎಫರ್ಟ್ ಹಾಕ್ಬೇಕಾಗಿರೋದು ಫಸ್ಟ್ ಡೇ ಮಾಸ್ಟರ್. ಧ್ಯಾನದಿಂದ ಜ್ಞಾನ, ಜ್ಞಾನದಿಂದ ಮುಕ್ತಿ. ಧ್ಯಾನ ಮಾಡಿದ್ಮೇಲೆ ಆಟೋಮ್ಯಾಟಿಕ್ ನಮ್ಗೆ ಜ್ಞಾನ ಅನ್ನೋದು, ಸ್ವಾಧ್ಯಾಯ ಮಾಡ್ಬೇಕು, ಸೇವಾ ಮಾಡ್ಬೇಕು ಅನ್ನೋದು. ನಾನು ಸೇವನೆ ಮಾಡೋದಿಲ್ಲ ಮಾಸ್ಟರ್, ನಿಜವಾಗಿ ಹೇಳ್ತೀನಿ. ನಾನು ಎಷ್ಟು ಸೆಲ್ಫಿಶ್ ಅಂದ್ರೆ, ಧ್ಯಾನಕ್ಕೆ ಬರೋಕ್ ಮುಂಚೆ ನಾನು ಹೋಟೆಲ್ಗೆ ಹೋದ್ರೆ ಫ್ರೆಂಡ್ಸ್ ಮುಖಾಂತರ ಹೋದ್ರೆ ಪಾಕೆಟ್ ಅಲ್ಲಿ ಪರ್ಸ್ ತೆಗಿತಾ ಇರ್ಲಿಲ್ಲ. ಅವ್ರು ಯಾವ್ದು ಕೊಟ್ರೆ ಸಾಕು, ಅಷ್ಟು ನನ್ನ ಈ ದುಡ್ಡಿದ್ರೆ ನನ್ನ ಫ್ಯಾಮಿಲಿಗೆ ಏನಾದ್ರು ಯೂಸ್ ಆಗುತ್ತೆ, ಅಷ್ಟು ಬಾಡಿ ಕಾನ್ಶಿಯಸ್ ಅಲ್ಲಿ ನಾನು ಜೀವನ ಮಾಡೋದ್ರಿಂದ ಅಷ್ಟು ದುಃಖ ಫೇಸ್ ಮಾಡಿ. ಯಾವಾಗ ನಾನು ಪರೋಪಕಾರಂ ಇದಂ ಶರೀರಂ, ಐ ಆಮ್ ವರ್ಕಿಂಗ್ ಫಾರ್ ಅದರ್ಸ್. ನೌ ಹೂಸ್ ಅದರ್ಸ್? ದೇರ್ ಆರ್ ನೋ ಅದರ್ಸ್. ಯಾರು? ಅಲ್ಲಿ ನಾನೇ, ಇಲ್ಲಿ ನಾನೇ. ಸ್ಟ್ರೇಂಜರ್ಸ್ಗೆ ಯಾರ್ಯಾರಿಗೂ ಈ ತರ ಹೆಲ್ಪ್ ಮಾಡ್ತಾ ನಾನು ಸೇವಾ ಮಾಡ್ತಾ ಈ ತರ ಕ್ಲಾಸಸ್ ಪ್ರತಿದಿನ ಕ್ಲಾಸ್ ಮಾಡ್ತೀನಿ ನಾನು ಇವಾಗ ಫಿಸಿಕಲ್ ಆಗಿ. 2-3 ಕ್ಲಾಸಸ್ ಇವಾಗ 3,000 ಕ್ಲಾಸಸ್ ಮೇಲೆ ಆಗಿದೆ ನಂದು. ಕನ್ನಡನೇ ಬರಲ್ಲ ನನಗೆ, ತೆಲುಗು ನನ್ನ ಮದರ್ ಟಂಗ್. ಕನ್ನಡ ಕಲ್ತ್ಕೊಂಡು ಮಾತಾಡಿ 3 ಲಕ್ಷ ಜನಕ್ಕೆ ಆಲ್ರೆಡಿ ಪರಿಚಯ ಆಗೋಗಿದೆ ನನ್ನಿಂದ, ಡೈರೆಕ್ಟ್ ಆಗಿ ಇಂಡೈರೆಕ್ಟ್ ಆಗಿ. ನನ್ನ ಲಕ್ಷ್ಯ 8 ಬಿಲಿಯನ್. ಸೀಕ್ರೆಟ್ ಹೇಳಿದ್ದೀನಿ, ಯಾಕೆ ಹೇಳ್ತಾ ಇದ್ದೀನಿ, ನನಗೆ ಏನಕ್ಕೆ ಆ ಎನರ್ಜೀಸ್ ಫ್ಲೋ ಆಗುತ್ತೆ. ನಾನು ಏನಾದ್ರೂ ಅಚೀವ್ ಆದ್ರೆ ನಮ್ಗೆ ಏನ್ ಪ್ರಾಬ್ಲಮ್ ಏನಿಲ್ಲ ಅಂತ ಹೇಳ್ತಾ, ಸೊ ನನಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ SSM ಮೈಸೂರು ಚಾನಲ್ಗೆ, ಮತ್ತೆ ನಿಮ್ಮೆಲ್ಲ Zoom ಅಲ್ಲಿ ಜಾಯ್ನ್ ಆಗಿರೋ ಮಾಸ್ಟರ್ಸ್, ಯೂಟ್ಯೂಬ್ ಅಲ್ಲಿ ಜಾಯ್ನ್ ಆಗಿರೋ ಮಾಸ್ಟರ್ಸ್, ಚಿನ್ನಬಸ ಅವರಿಗೆ, ಮಾಸ್ಟರ್ಸ್ಗೆ, ಮತ್ತೆ ಯಾರ್ಯಾರು ಎಷ್ಟೋ ವರ್ಕ್ ಮಾಡ್ತಾ ಇದಾರೆ, ನಿಮ್ಮೆಲ್ಲರಿಗೂ ಅನಂತ ಕೋಟಿ ಆತ್ಮಪೂರ್ವಕ ಪ್ರಣಾಮ ಸಲ್ಲಿಸ್ತಾ ನಾನು ಈ 2 ಮಾತು ಮುಗಿಸ್ತಾ ಇದ್ದೀನಿ ಮಾಸ್ಟರ್ಸ್. ಥ್ಯಾಂಕ್ ಯು.